ಓಕೆ ಮಿತ್ರರೇ, ಈಗ ಕುಂಡಲಿನಿ ಶಕ್ತಿಯ ತರುವಾಯ ಭಾಗ, ಮುಂದಿನ ಭಾಗ. ಕುಂಡಲಿನಿ ಶಕ್ತಿ ಅಂದ್ರೆ ಇದು ಆಳವಾದ ಸಬ್ಜೆಕ್ಟು. ಒಂದು ದಿವಸ 2 ದಿವಸದಲ್ಲಿ ನಾವು ಅರ್ಥ ಮಾಡ್ಕೊಳ್ಳುವಂಥ ಸಬ್ಜೆಕ್ಟ್ ಅಲ್ಲ ಇದು. ಹಲವಾರು ದಿನಗಳು ಬೇಕಾಗತ್ತೆ. ಆದರೆ 2ನೇ ಭಾಗ ನಾವು ಪ್ರಯತ್ನ ಮಾಡೋಣ ಇವತ್ತು. ಈಗ ನಿನ್ನೆ ನಾವು ಹೇಳ್ತಾ ಇದ್ವಿ, ನಮಗಿರುವಂಥ 3 ಶರೀರಗಳು, ಮೊದಲನೇ 3 ಶರೀರಗಳು ಏನಿದೆಯೋ ಅದನ್ನು ಅದರ ಮಧ್ಯದಲ್ಲಿ ಸಾಮರಸ್ಯ ಹೊಂದಿದರೆ ನಮಗೆ ಕುಂಡಲಿನಿ ಜಾಗರಣಕ್ಕೆ ಅವಕಾಶ ಹೆಚ್ಚಾಗಿದೆ. ಈಗ ಮೊದಲನೇ ಶರೀರ ಬಗ್ಗೆ ನಾನು ಹೇಳಿದೆ, ತುಂಬ ಎಚ್ಚರಿಕೆಯಾಗಿರಬೇಕು. ಏನು ಮಾಡ್ತಾ ಇದ್ವಿ, ಏನು ಕದಲಿಕೆಗಳು ಆಗ್ತಾ ಇದೆಯೋ ಭೌತಿಕ ಶರೀರದಲ್ಲಿ ಬರುವಂಥ ಪ್ರತಿ ಕದಲಿಕೆ ನಮಗೆ ಗೊತ್ತಾಗಬೇಕು. ಅಷ್ಟು ಜಾಗೃತಿಯಿಂದ ನಾವು ಮಾಡಬೇಕಾಗತ್ತೆ. ಅಷ್ಟು ಅರಿವಿರಬೇಕಾಗತ್ತೆ. ಪ್ರತಿಯೊಂದು ಭೌತಿಕ ದೇಹದಲ್ಲಿ ಏನಾಗ್ತಾ ಇದ್ರು, ನಾನು ಕೆಲಸ ಮಾಡ್ತಾ ಇದ್ರೆ ಅದು ಇಲ್ಲೇ ಇರಬೇಕಾಗತ್ತೆ. ನಾನು ಏನಾದರೂ ಆಹಾರ ಸ್ವೀಕಾರ ಮಾಡ್ತಾ ಇದ್ದರೆ ಆಹಾರ ಸೇವನದಲ್ಲಿ ಇರಬೇಕಾಗತ್ತೆ. ನೋಡ್ತಾ ಇದ್ರೆ ನೋಡೋದು, ಮಾತಾಡ್ತಾ ಇದ್ರೆ ಮಾತಾಡೋದು ಒಂದೇ. ಯಾವುದೋ ಒಂದು ತುಂಬ ಜಾಗೃತವಾಗಿ ಒಂಥರ ಭೌತಿಕ ಕದಲಿಕೆ ಏನಿದೆಯೋ ಆ ಭೌತಿಕ ಕದಲಿಕೆ ಮೇಲೆ ತುಂಬ ಎಚ್ಚರಿಕವಾಗಿ ನಾವು ನಡ್ಕೋಬೇಕಾಗತ್ತೆ. ಅವಾಗ ನಿಮಗೆ ಆ ದೇಹದ ಬಗ್ಗೆ ಅರಿವು ಹೆಚ್ಚಾಗತ್ತೆ, ಚೆನ್ನಾಗಿ ಅರ್ಥ ಆಗತ್ತೆ ಅದು. ಆವಾಗ ನೀವು 2ನೇ ದೇಹಕ್ಕೆ ಹೋಗುವಂಥ ಅವಕಾಶ ನಿಮಗಿದೆ. ನಾನು ನಿನ್ನೆನೇ ಅನೇಕ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ಅದಕ್ಕೆ. ಈಗ 2ನೇ ದೇಹಕ್ಕೆ ಬಂದಿದ್ದೀವಿ. 2ನೇದು ಭಾವನಾ ಶರೀರ, ಎಮೋಷನಲ್ ಬಾಡಿ. ಇಲ್ಲೇನಾಗತ್ತೆ, ಅನೇಕ ಎಮೋಷನ್ಸ್ ಇರುತ್ತೆ. ಆ ಎಮೋಷನ್ ಸಹ ನಾವು ಅರ್ಥ ಮಾಡ್ಕೋಬೇಕು, ಅದ್ರ ಮೇಲೆ ಎಚ್ಚರಿಕೆ ಇರಬೇಕು. ಆಯ್ತಾ? ನೋಡಿ, ಭಯ ಅಂತ ಒಂದು ಎಮೋಷನ್ ಇದ್ರೆ ದೇಹದಲ್ಲಿ, ಉದಾಹರಣೆಗೆ ಸ್ತ್ರೀ ಯಾವಾಗಲೂ ಭಯದಿಂದ ಕಂಪಿಸ್ತಾ ಇರ್ತಾರೆ. ಆ ಭಯ ಕಂಪನದಿಂದ ಅವರ ಹ್ಯಾಂಡ್ ರೈಟಿಂಗು ಸಹ ಸ್ವಲ್ಪ ಚೇಂಜಸ್ ಆಗ್ತದೆ. ಅದೇ ಪುರುಷರು ಏನಾಗ್ತದೆ ಅಂದರೆ ಆ ನಿರ್ಭಯ, ಅಂದರೆ ಆ ಭಯ ಅನ್ನೋದು ಅವನಲ್ಲಿ ಇಲ್ಲ, ಅದಕ್ಕೆ ಅವನ ಹ್ಯಾಂಡ್ ರೈಟಿಂಗ್ ಸಹ ವ್ಯತ್ಯಾಸ ಬರುತ್ತೆ ಅಂತ ನಾನು ನಿನ್ನೆ ಹೇಳ್ತಾ ಇದ್ದೆ. ಅದೇ ರೀತಿಯಲ್ಲಿ ಈ ಭಾವನಾ ಶರೀರದಲ್ಲಿ ಈ ಭಯ ಅನ್ನೋದು ಇಟ್ಕೊಂಡಿದ್ರೆ ಭಾವನಾ ಶರೀರ ಸಂಕೋಚ ಆಗತ್ತೆ. ಅದೇ ಪ್ರೇಮ ಇದ್ರೆ ವಿಸ್ತಾರವಾಗತ್ತೆ. ಇದನ್ನು ಸಹ ನಾವು ಗಮನಿಸಬೇಕಾಗತ್ತೆ ಖಂಡಿತವಾಗಿ. ಅದಕ್ಕೋಸ್ಕರ ನಾವು ಸದಾ ಏನು ಮಾಡಬೇಕು ಅಂತಂದರೆ, ಈ ಭಾವನಾ ಶರೀರಗಳ ವಿಧಾನಗಳು ನಮಗೆ ಎರಕದಲ್ಲಿ ಬರಬೇಕು. ಆ ಎರಕ ಅರುವಲ್ಲಿ ಇರಬೇಕು. ಸ್ಥೂಲ ಶರೀರ ಪ್ರತಿ ವಿಷಯವನ್ನು ಯಾವ ರೀತಿಯಲ್ಲಿ ಎರಕದಲ್ಲಿ ಇಟ್ಕೊಂತೀವೋ ಅದು ಬೇಕೇ ಬೇಕಾಗಿದೆ. ಅದು ಮೊದಲನೇ ಸ್ಟೆಪ್ ಆಗಿದೆ. 2ನೇ ಸ್ಟೆಪ್ ಏನಾಗಿದೆ ಅಂದರೆ, ಭಾವನಾ ಶರೀರದಲ್ಲಿ ಏನೇನು ನಡೀತಾ ಇದೆಯೋ ಅದರ ಮೇಲೂ ಎಚ್ಚರಿಕೆ, ಅರಿವು ಇರಲೇಬೇಕಾಗತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ, ಒಂದು ವ್ಯಕ್ತಿ, ಯಾರೇ ಒಂದು ವ್ಯಕ್ತಿ, ನಿಮಗೆ ಪ್ರೇಮ ಅನ್ನೋಂಥ ಒಂದು ಅನುಭವ ಅನ್ನೋದು ಇದೆಯಲ್ಲ, ಅದು ಸ್ವೇಚ್ಛಾ ಅನುಭವ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅಲ್ಲಿರುವಾಗ ನಿಮಗೆ ಭಯ ಅನ್ನೋದು ಇರೋದಿಲ್ಲ. ಆ ಭಾವನ ಯಾರ ಹತ್ರ ನೀವು ಭಯ ಇಲ್ಲದೆ ಇರ್ಬೋದಂದರೆ, ಅವನ ಒಳಗಡೆ ಪ್ರೇಮ ಅಂತ ಒಂದಿದ್ರೆ ಅಲ್ಲಿ ಭಯಕ್ಕೆ ತಾವಿಲ್ಲ. ಯಾಕಂದರೆ ಅಲ್ಲಿ ಅವರ ಭಾವನ ಪ್ರೇಮ ಅಂತ ಒಂದು ಭಾವನೆ ಇದೆ, ಅಲ್ಲಿ ಭಯಕ್ಕೆ ಖಂಡಿತ ಯಾವುದೇ ಅವಕಾಶ ಇಲ್ಲ. ಪ್ರೇಮ ಅನ್ನೋದು ಪೂರ್ತಿ ಸಾಮರ್ಥ್ಯದಲ್ಲಿ ಅಲ್ಲಿ ನಡೀತಾ ಇರ್ತದೆ. ಆ ಸಮಕ್ಷದಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿ ಭಯ ಅಂತ ಕಂಪನ ಬೇಕಾಗಿಲ್ಲ. ಇಲ್ಲೇನಾಗತ್ತಂದರೆ, ಈ ಭಾವನಾ ಶರೀರದಲ್ಲಿ ನಡೆಯುವಂಥ ಈ ಭಾವನೆಗಳಿಗೆ ಭೌತಿಕ ಶರೀರ ವ್ಯತ್ಯಾಸ ಕಾಣಿಸಲ್ಲ. ಆದರೆ ಈ ಭಾವನಾ ಕ್ಷೇತ್ರದಲ್ಲಿ, ಭಾವನಾ ಶರೀರದಲ್ಲಿ ಸಂಕೋಚ ವ್ಯಾಕೋಚ ಆಗ್ತಾ ಇರ್ತದೆ. ಅದನ್ನು ಗಮನಿಸ್ಬೋದು ನಾವು. ಅರ್ಥ ಆಯ್ತಾ? ಈಗ ಉದಾಹರಣೆಗೆ ಧ್ಯಾನದಲ್ಲಿ ಅನೇಕ ಅನುಭವಗಳು ಆಗ್ತಾ ಇರ್ತವೆ. ಒಂದ್ಸರಿ ಧ್ಯಾನದಲ್ಲಿ ಕೂತ್ಕೊಂಡಿದ ಮೇಲೆ, ನಾವು ಧ್ಯಾನದಲ್ಲಿ ಒಳಗಡೆ ಹೋದ್ಮೇಲೆ ಈ 2ನೇ ಶರೀರದಲ್ಲಿ ಆಗುವಂಥ ಅನುಭವಗಳು ಹೇಗಿರ್ತಾವಂದರೆ, ನನ್ನ ಶರೀರ ಪೂರ್ತಿ ಬೆಳೀತಾ ಇದೆ, ಈ ರೂಮ್ ಎಲ್ಲ ವ್ಯಾಪ್ತಿಸಿದೆ ಅಂತ ಒಂದು ಅನುಭವ ಬರ್ತದೆ ಒಂದೊಂದ್ಸರಿ. ಇನ್ನು ಹೇಳ್ಬೇಕಂದ್ರೆ ಪೂರ್ತಿ ಈ ಭೂಮಿ ಅಂತ ಆವರಿಸಿದೆ ಅಂತಲೂ ನಿಮಗೆ ಬರಬಹುದು, ಅನುಭವ ಬರಬಹುದು, ಅವಕಾಶ ಇದೆ. ಅಂದರೆ ಅರ್ಥ ಏನಂದರೆ, ಅಲ್ಲಿ ಕಣ್ಣು ತೆರೆಸಿ ನೋಡಿದರೆ ಮತ್ತೆ ನಿಮ್ಮ ಶರೀರ ನಾರ್ಮಲ್ ಆಗೇ ಇರ್ತದೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಹೇಗೆ ಇದಾಯಿತು ಅಂತ. ಅದು ಭಾವನಾ ಶರೀರಕ್ಕೆ ಪರಿಮಿತಿ ಇಲ್ಲ, ಇದು ಅಪರಿಮಿತ. ಆ ವ್ಯಾಪ್ತಿ ಅನ್ನೋದು ಅಪರಿಮಿತ, ಎಷ್ಟು ದೂರ ಆದರೂ ವ್ಯಾಪ್ತಿಸ್ತದೆ. ಆ ರೀತಿಯಲ್ಲಿ ಭಾವನಾ ಶರೀರದಲ್ಲಿ ನಮಗೆ ಅವಾಗವಾಗ ಆ ಅನುಭವಗಳು ಆಗ್ತಾ ಇರ್ತವೆ. ಆದರೆ
ಪರ್ಟಿಕ್ಯುಲರ್ಲಿ ಏನಂತಂದ್ರೆ ಈ ವ್ಯಾಕೋಚ ಸಂಕೋಚ ಅನ್ನೋದು ನೋಡಿದ್ರೆ, ಸೊ ಇಲ್ಲಿ ಖಂಡಿತವಾಗಿ ಭಾವನಾ ಶರೀರಕ್ಕೆ ವಿಸ್ತಾರ ಸಾಧ್ಯತಾ ಅದು ಅಪರಿಮಿತ ಅಂತ ನಮ್ಗೆ ಅರ್ಥ ಆಗತ್ತೆ. ಅದು ಇನ್ನೊಂದು ಸರಿ ಏನಾಗತ್ತಂದ್ರೆ ಇಡೀ ಭೂಮಿಯೆಲ್ಲ ಆವರಿಸ್ತದೆ ಅಂತ ಹೇಳಿದಲ್ಲ, ಅದೇ ರೀತಿಯಲ್ಲಿ ಒಂದು ಅಣು ಒಳಗಡೆ ಹೋಗೋ ಚಾನ್ಸ್ ಇದೆ. ಅದು ಒಂದು ಅಣುವಂತ ಪ್ರಮಾಣಕ್ಕೆ ಅದು ಸಂಕೋಚನ ಮಾಡುತ್ತೆ ಭಾವನಾ ಶರೀರ, ಅದಕ್ಕೆ ಆ ಸಾಮರ್ಥ್ಯ ಇದೆ. ಬಟ್ ಆದರೆ ಅವಾಗ ಭೌತಿಕ ದೇಹದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಬೇಕಂದ್ರೆ ಗಮನಿಸ್ಬೋದು, ಧ್ಯಾನದಲ್ಲಿ ಇಂಥ ಅನುಭವಗಳು ಆಗ್ತಾ ಇರ್ತವೆ, ಆದರೂ ನಿಮ್ಮ ಭೌತಿಕ ಶರೀರ ಹಾಗೇ ಇರುತ್ತೆ. ಆ ರೀತಿಯಲ್ಲಿ ಭಾವನಾ ಶರೀರ ಈ ಕದಲಿಕಲಿದೆಯಲ್ಲ, ಸಂಕೋಚ ವ್ಯಾಕೋಚಗಳು ಯಾವ ಯಾವ ಸಮಯದಲ್ಲಿ ವ್ಯಾಕೋಚ ಅಂತಂದ್ರೆ ಅದು ವ್ಯಾಪ್ತಿಸ್ತದೋ, ಎನ್ಲಾರ್ಜ್ ಆಗುತ್ತೋ, ಯಾವ ಸಮಯದಲ್ಲಿ ಅದು ಕಾಂಟ್ರಾಕ್ಟ್ ಆಗುತ್ತೋ ಅಂತಂದ್ರೆ ಸಂಕೋಚ ಆಗುತ್ತೋ, ಅದ್ರ ಮೇಲೆ ಎರಕ ನಿಮಗೆ ಇರಬೇಕು. ಅರ್ಥ ಆಯ್ತಾ? ಸೊ ಈ ರೀತಿಯಲ್ಲಿ ಒಂದು ಧ್ಯಾನಿಯಾಗಿ ನಾವೆಲ್ಲರೂ ಒಂದು ಧ್ಯಾನಿಗಳು, ಒಂದು ಮಾಸ್ಟರ್ಸು, ಮೇಟರ್ಸ್ ಆಗಿ ಎಲ್ಲಿ ಈ ವ್ಯಾಕೋಚ ಇರುತ್ತೋ ಅಂದರೆ ಎಕ್ಸ್ಪ್ಯಾನ್ಷನ್ ಇರುತ್ತೋ ನಿಮ್ಮ ಭಾವನಾ ಶರೀರ, ಅಂಥ ವಿಧಾನಗಳಲ್ಲಿ ನಾವು ಜೀವನ ಮಾಡ್ತಾ ಹೋದರೆ ಅವಾಗ ಖಂಡಿತ ನಮಗೆ ಒಂದು ಅದ್ಭುತವಾದ ಹೊಂದಾಣಿಕೆ, ಯಾವುದಕ್ಕೆ? ಮೊದಲನೇ ಶರೀರಕ್ಕೆ ಎರಡನೇ ಶರೀರಕ್ಕೆ ಅದ್ಭುತವಾದ ಹೊಂದಾಣಿಕೆ ನಮಗೆ ಸಿಗತ್ತೆ. ಇಲ್ಲ ಅಂದರೆ ಖಂಡಿತ ನಾವು ಅದರಿಂದ ಇದಕ್ಕೆ ದೂರ ಆಗ್ತೀವಿ. ಮೊದಲನೇ ಶರೀರದಿಂದ ಎರಡನೇ ಶರೀರಕ್ಕೆ ದೂರ ಆಗ್ತೀವಿ, ಅದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ಈ ವ್ಯಾಪ್ತಿಸೋದು ಅನ್ನೋದು ಈ ಎರಡನೇ ಶರೀರ ಒಂದು ಭಾವನ ಆಗಿರ್ತದೆ, ಖಂಡಿತವಾಗಿ ಅದರ ಲಕ್ಷಣ ಆಗಿರ್ತದೆ ಎರಡನೇ ಶರೀರಕ್ಕೆ. ಸೊ ಅದಕ್ಕೋಸ್ಕರ ಈ ಒಳ್ಳೆಯ ಹೊಂದಾಣಿಕೆ ಏರ್ಪಾಟಾಗಬೇಕು ಎರಡು ಶರೀರಗಳ ಮಧ್ಯದಲ್ಲಿ ಅಂತಂದರೆ ದಿ ಬೆಸ್ಟ್ ಕನೆಕ್ಟಿವಿಟಿ ಬಿಟ್ವೀನ್ ದ ಟೂ ಬಾಡೀಸ್ ಕ್ಯಾನ್ ಬಿ ಅಚೀವ್ಡ್ ಓನ್ಲಿ ವೆನ್ ವಿ ಆರ್ ಅವೇರ್ ಆಫ್ ಆಲ್ ದಿ ಮೂಮೆಂಟ್ಸ್ ಇನ್ ದ ಭಾವನಾ ಶರೀರ, ಎಮೋಷನಲ್ ಬಾಡಿ. ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ಈ ಭಾವನಾ ಅಂದರೆ ಪೂರ್ತಿ ಸಾಮರ್ಥ್ಯದಲ್ಲಿ ವ್ಯಾಪನ ಆಗಿದ ಮೇಲೆ, ಅಂದರೆ ವ್ಯಾಕೋಚ ಆದಮೇಲೆ, ದಟ್ ಮೀನ್ಸ್ ಎಕ್ಸ್ಪ್ಯಾನ್ಷನ್ ಆದಮೇಲೆ, ಆ ಪೂರ್ತಿ ವಿಕಾಸ ಆದಮೇಲೆ ಎರಡನೇ ಶರೀರದಲ್ಲಿ ಅದ್ಭುತವಾದ ವಿಕಾಸ, ಅಂಥ ಭಾವನೆಗಳೇ ಇಟ್ಕೋಬೇಕು. ಪ್ರೇಮ, ಶಾಂತಿ, ಕರುಣ, ಇಂಥ ಭಾವನೆಗಳು ಇಟ್ಟುಕೊಂಡು ನಮ್ಮ ಜೀವನ ಮಾಡ್ತಾ ಇದ್ರೆ ಒಂದು ಧ್ಯಾನಿಯಾಗಿ ಖಂಡಿತ ಮೊದಲನೇ ಶರೀರಕ್ಕೆ ನಮಗೆ ಅದ್ಭುತವಾದ ಸಂಬಂಧ ಏರ್ಪಾಟಾಗತ್ತೆ. ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಸೊ ಇಲ್ಲ ಅಂದರೆ ಆ ಸಂಬಂಧ, ಉದಾಹರಣೆಗೆ ಭಯ ಇದೆ ಅಂತ ಇಟ್ಕೊಳ್ಳಿ, ನಮ್ಮ ಭಾವನಾ ಶರೀರದಲ್ಲಿ, ಎಮೋಷನಲ್ ಬಾಡಿಯಲ್ಲಿ ಭಯ ಅಂತ ಒಂದು ಕಂಪನ ಬಂದರೆ ಖಂಡಿತ ನಾವು ಮೊದಲನೇ ಶರೀರದಿಂದ ದೂರ ಆಗ್ತೀವಿ. ಅದಕ್ಕೊಂದು ಉದಾಹರಣೆ ನಾನು ಹೇಳ್ತೀನಿ ನಿಮಗೆ. ಒಂದು ಸಾಧಾರಣ ವ್ಯಕ್ತಿ, ಆರೋಗ್ಯಕರ ವ್ಯಕ್ತಿ ಅಂತ ಇಟ್ಕೊಳ್ಳಿ, ಅವನಿಗೆ ಎಲ್ಲ ಆರೋಗ್ಯ ಚೆನ್ನಾಗಿದೆ, ಅದ್ಭುತವಾದ ಸಾಮಾನ್ಯ ಮನುಷ್ಯಾಗಿ ಅವನ ಜೀವನ ಮಾಡ್ತಾ ಇದ್ದೆ. ಅವ್ರಿಗೆ ಯಾರೋ ಒಂದು ಬಂದ್ಬಿಟ್ಟು ನಿಮಗೆ ಮರಣ ಶಿಕ್ಷೆ ಆಗಿದೆ, ಕೊಟ್ಟು ನಿಮಗೆ ಒಂದು ಮರಣ ಶಿಕ್ಷೆ ಕೊಟ್ಟಿದೆ ಅಂತ ಹೇಳಿದ ತಕ್ಷಣ ಏನಾಗ್ತದೆ ಗೊತ್ತಾ? ಅವನಂತ ಪೂರ್ತಿ ಕುಗ್ಗೋಗ್ತಾನೆ ಅವನು. ಆದರೆ ಭೌತಿಕ ಶರೀರದಲ್ಲಿ ಯಾವುದೇ ಮಾರ್ಕ್ ಬರೋದಿಲ್ಲ, ಭಾವನಾ ಶರೀರದಲ್ಲಿ ತಕ್ಷಣವೇ ಒಂದು ಮಾರ್ಕ್ ಬರುತ್ತೆ. ಏನಂತಂದ್ರೆ ಅವನು ಭಾವನಾ ಆ ಭೌತಿಕ ಶರೀರವನ್ನು ಬಿಟ್ಟು ಹೋಗಕ್ಕೆ ತಯಾರಾಗ್ತಾನೆ. ಅಂದ್ರೆ ಭೌತಿಕ ಶರೀರವನ್ನು ಬಿಟ್ಟು ಹೋಗಕ್ಕೆ ಅವರು ತಯಾರಾಗ್ತಾನೆ. ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಅಂದ್ರೆ ಸೊ ಅಲ್ಲಿ ಏನಾಗುತ್ತಂದ್ರೆ ಅಷ್ಟುವರೆಗೂ ಇದ್ದಿರುವಂತ ಸಂಬಂಧ ಭೌತಿಕ ಶರೀರಕ್ಕೆ ಈಗ ಬಿದ್ದೋಗಿ ಆ ಎರಡು ಶರೀರಗಳ ಮಧ್ಯೆ ಸಂಬಂಧ ಒಂಥರ ಕಟ್ ಆಗ್ಬಿಡ್ತದೆ ಈಗ. ಯಾಕಂದ್ರೆ ಅವನಿಗೆ ಅರ್ಥ ಆಗಿದೆ ಶರೀರವನ್ನು ಬಿಟ್ಟು ಹೋಗ್ಬೇಕು ಅಂತ. ಯಾಕಂದ್ರೆ ಮರಣ ಶಿಕ್ಷೆ ಅಂದ್ರೆ ಶರೀರವನ್ನು ಬಿಟ್ಟು ಹೋಗೋದೆ ಅಲ್ವಾ? ಅವನಿಗೆ ನೋಡಿ, ಆ ಮೊದಲನೇ ಶರೀರಕ್ಕೂ ಮತ್ತೆ ಎರಡನೇ ಶರೀರಕ್ಕೆ ಮಧ್ಯದಲ್ಲಿ ಆ ಸಂಬಂಧ ಕಟ್ ಆಗ್ಬಿಡ್ತದೆ, ತಕ್ಷಣವೇ ಕಟ್ ಆಗತ್ತೆ. ಆ ರೀತಿಯಲ್ಲಿ ಅನುಭವ ಆಗ್ತಾ ಇರ್ತದೆ. ಇನ್ನೊಂದು ಉದಾಹರಣೆ ಹೇಳ್ತೀನಿ. ಈಗ ಯಾರನ್ನ ಒಂದು ನಿಮ್ಮ ಮೇಲೆ ತುಪಾಕಿ ಗುರಿ ಇಟ್ಟಿದೆ ಅಂತ ಇಟ್ಕೊಳ್ಳಿ. ಅವಾಗ್ಲೂ ಮತ್ತೆ ಇಲ್ಲಾಂದ್ರೆ ನೀವು ಒಂದು ಅರಣ್ಯ ಪರ್ವತಕ್ಕೆ ಹೋದ್ರೆ ಸಿಂಹ ನಿಮ್ಮ ಮೇಲೆ ದಾಳಿಗೆ ಬಂದೆ ಅಂತ ಇಟ್ಕೊಳ್ಳಿ. ಅವಾಗ ತಕ್ಷಣವೇನಾಗುತ್ತೆ ಗೊತ್ತಾ? ಭೌತಿಕ ಶರೀರದಲ್ಲಿ ಏನಾಗಿಲ್ಲ, ನಿಮ್ಗೇನು ಭೌತಿಕ ಶರೀರದಲ್ಲಿ ಅದೇನು ನಿಮ್ಮ ಮೇಲೆ ದಾಳಿ ಮಾಡಿಲ್ಲ, ತುಪಾಕಿ ಗುರಿಟ್ಟು ತುಪಾಕಿ ಒಂಥರ ನಿಮಗೆ ಅಟ್ಯಾಕ್ ಮಾಡಿಲ್ಲ. ಆದರೆ ತಕ್ಷಣವೇ ನಿಮ್ಮ ಭಾವನಾ ಶರೀರ ಏನು ಮಾಡ್ತದೆ ಅಂದರೆ ಭೌತಿಕ ಶರೀರವನ್ನು ಬಿಟ್ಟೋಗಕ್ಕೆ ಎಲ್ಲ ಏರ್ಪಾಟ್ಗಳು ಮಾಡ್ಕೊತದೆ. ಆಗ ಎರಡೂ ಮಧ್ಯದಲ್ಲಿ ತುಂಬ ದೂರ ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ. ಸೊ ಈ ರೀತಿಯಲ್ಲಿ ನೀವು ಭಾವನಾ ಶರೀರದ
ಲಕ್ಷಣಗಳು ವಿಧಾನಗಳು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ರೆ ಇದು ಅತ್ಯುತ್ತಮವಾದ ವಿಷಯ. ಸೊ ಈ ಎರಡೂ ಶರೀರಗಳ ಜ್ಞಾನ ಸ್ಪಷ್ಟವಾಗಿದ್ರೆ, ಎರಡು ಶರೀರಗಳು ಯಾವ ರೀತಿಯಲ್ಲಿ ಕೆಲಸ ಮಾಡ್ತವೆ ಅಂತ ಕರೆಕ್ಟಾಗಿ ಅನುಭವ ನಿಮಗಿದ್ರೆ, ಆ ಜ್ಞಾನ ನಿಮಗಿದ್ರೆ, ಅದು ಒಳ್ಳೆ ಹೊಂದಾಣಿಕೆ ನಿಮಗೆ ಸಿಗತ್ತೆ. ಎರಡೂ ಶರೀರಗಳ ಮೇಲೆ ಆಧೀನತೆ ಮತ್ತು ಅದರ ಅರ್ಥ, ಅದರ ಕೆಲಸ ಮಾಡೋ ವಿಧಾನಗಳು, ಪ್ರತಿಯೊಂದು ವಿಧಿ ವಿಧಾನಗಳು ನಮಗೆ ಖಂಡಿತ ನಮ್ಮಲ್ಲಿ ಆ ಜ್ಞಾನ ಹೆಚ್ಚಾಗಿ ಇರಬೇಕಾಗತ್ತೆ. ಆ ಕದಲಿಕೆಗಳು ಹೇಗಿರುತ್ತೆ, ಏನಿರುತ್ತೆ, ಇವೆಲ್ಲ ನಾವು ಏನು ಚರ್ಚೆ ಮಾಡ್ತಾ ಇದೀವೋ ಎಲ್ಲ ನಮಗೆ ಅದ್ಭುತವಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಈಗ ಯಾವಾಗ ಈ ಎರಡೂ ಶರೀರಗಳ ಹೊಂದಾಣಿಕೆ ಆಗಿದೆಯೋ, ಮೂರನೇ ಶರೀರ ನಮ್ಗೆ ಅರ್ಥ ಆಗತ್ತೆ. ಅಷ್ಟವರೆಗೂ ಅರ್ಥ ಆಗೋದೇ ಇಲ್ಲ. ಯಾಕಂದ್ರೆ ತುಂಬಾ ಜನ, ನಾನು ಈಗಾಗಲೇ ಹೇಳ್ತಾ ಇದ್ದೆ, ನಿನ್ನೆ ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ಇಡೀ ಭೂಮಿ ಮೇಲೆ ಎಷ್ಟೋ ಜನಕ್ಕೆ ಅಂದರೆ ಹೆಚ್ಚು ಪರ್ಸೆಂಟೇಜ್ ಜನ ಹೇಗಿರ್ತಾರೆ ಅಂದರೆ, ಆ ಭೌತಿಕ ಶರೀರನೇ ಅರ್ಥ ಆಗಿಲ್ಲ. ಇನ್ನು ಎರಡನೇ ಶರೀರ ಅರ್ಥ ಆಗೋದು ಅದು ಬಹುತೇಕ ಕಷ್ಟ. ಯಾಕಂದ್ರೆ ಕೋಪ ಬಂದರೆ ಕೋಪ ತೋರಿಸ್ಬಿಡ್ತೀವಿ ಇಮಿಡಿಯೇಟ್ ಅಲ್ವಾ. ಪ್ರೇಮ ಬಂದರೆ ಪ್ರೇಮ ತೋರಿಸ್ಬಿಡ್ತೀವಿ. ತುಂಬ ಜನ ಲವ್ ಫೇಲ್ಯೂರ್ ಆಗಿ ಸತ್ತೋಗ್ತಾ ಇರ್ತಾರೆ, ಸೂಸೈಡ್ ಮಾಡ್ಕೊಂಡು. ನೋಡಿದ್ದಲ್ಲ. ಅಂದರೆ ಅವನ ಭಾವನಾ ಕ್ಷೇತ್ರದಲ್ಲಿ ಬಂದಿರುವಂಥ ಆ ಪ್ರೇಮ ಅನ್ನೋದು ಅವನಿಗೆ ಅರ್ಥ ಆಗಿಲ್ಲ. ಅದನ್ನು ಅಲ್ಲೇ ನಿಲ್ಲಿಸ್ಬೋದು, ಅದು ವ್ಯಕ್ತಪಡಿಸ್ಬೋದು, ಎಲ್ಲ ನಮ್ಮ ಆಧೀನದಲ್ಲಿ ಇಟ್ಕೋಬೇಕು. ನಾವು ಒಂದು ಧ್ಯಾನಿಗಳಾಗಿ ನಮಗೆ ಇದೆಲ್ಲ ಆಟೋಮೆಟಿಕ್ ಅರ್ಥ ಆಗತ್ತೆ, ಇದ್ರ ಮೇಲೆ ನಿಯಂತ್ರಣ ಬರುತ್ತೆ ನಮಗೆ. ಅದಕ್ಕೆ ಧ್ಯಾನ ಮಾಡೋದಕ್ಕೆ, ಧ್ಯಾನ ಮಾಡಿ ಅಂತ ಹೇಳೋದು. ಧ್ಯಾನ ಮಾಡ್ತಾ ಇದ್ರೆ ಈ ನಿಯಂತ್ರಣ ಚೆನ್ನಾಗಿ ಬರುತ್ತೆ. ಕೋಪ ಬಂದ್ರೂ ಕೋಪ ತೋರಿಸಲ್ಲ ನಾವು ಅಲ್ವಾ. ಅಸಹನ ಬಂದ್ರೂ ಅಸಹನ ತೋರಿಸಲ್ಲ, ಅಸೂಯೆ ಬಂದ್ರೂ ಅಸೂಯೆ ತೋರಿಸಲ್ಲ. ಉತ್ಪನ್ನ ಆಗ್ಬೋದು, ಪ್ರತಿಯೊಂದು ಉತ್ಪನ್ನ ಆಗತ್ತೆ ಅಂತರದಲ್ಲಿ, ಆಗಬಾರ್ದಂತ ಏನಿಲ್ಲ. ಪ್ರತಿಯೊಂದು ಲಕ್ಷಣ, ಪ್ರತಿಯೊಂದು ಭಯ, ಕೋಪ, ಅಸಹನ, ಇನ್ನು ಹೇಳ್ಬೇಕಂದ್ರೆ ಖಿನ್ನತಾ ಭಾವನೆ, ಇವೆಲ್ಲ ಒಳಗಡೆ ಉತ್ಪನ್ನ ಆಗ್ಬೋದು ಎರಡನೇ ಶರೀರದಲ್ಲಿ. ಆದರೆ ಅದಕ್ಕಿಂತ ನಾನು ಇಂದಿನ ಶರೀರ, ಮೂರನೇ ಶರೀರದಲ್ಲಿ ನಾನಿದ್ರೆ ಅದಕ್ಕೆ ಅವಕಾಶನೇ ಕೊಡೋದಿಲ್ಲ ನಾನು. ಅಂಥ ಕಂಪನಗಳಿಗೂ ಅವಕಾಶನೇ ಕೊಡೋದಿಲ್ಲ ನಾನು. ಆ ಕಂಪನಗಳು ಪ್ರವೇಶ ಮಾಡೋದೇ ಇಲ್ಲ ಅಂತ ಹೇಳ್ಬೋದು ನಾವು. ಆ ರೀತಿಯಲ್ಲಿ ಈ ಎರಡು ಶರೀರಗಳ ಬಗ್ಗೆ ಒಳ್ಳೆ ಹೊಂದಾಣಿಕೆ, ಒಳ್ಳೆ ಜ್ಞಾನ, ವಿಧಿವಿಧಾನಗಳು ನಾವು ಅರ್ಥ ಮಾಡ್ಕೊಂಡ್ರೆ, ಆ ಕದಲಿಕೆಗಳು ಅರ್ಥ ಮಾಡ್ಕೊಂಡ್ರೆ, ಅನುಭೂತಿ ಚೆನ್ನಾಗಿ ಅರ್ಥ ಆಗಿದ್ರೆ, ಅವಾಗ ಮೂರನೇ ಶರೀರ ನಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಈ ಮೂರನೇ ಶರೀರ ಪ್ರತ್ಯೇಕವಾಗಿ ನಿನ್ನೆ ಹೇಳ್ತಾ ಇದ್ದೆ ನಾನು, ಹಾಸ್ಟೆಲ್ ಬಾಡಿ ಆಗ್ಬೋದು, ಅದನ್ನೇ ಸೂಕ್ಷ್ಮ ಶರೀರ ಅಂತ ನಾವು ಕರಿತಾ ಇರ್ತೀವಿ. ಇದರ ಕದಲಿಕೆಗಳು ಹೇಗಿರ್ತವೆ ಅಂದರೆ ಅತಿ ಸೂಕ್ಷ್ಮವಾಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಭಯ, ಕೋಪ, ಕ್ರೋಧ, ದ್ವೇಷ ಇವೆಲ್ಲ ಸೂಕ್ಷ್ಮವಾಗಿರುತ್ತೆ ತುಂಬ. ಅಂದರೆ ಆ ಭಯ, ಕೋಪ, ಕ್ರೋಧ ಏನಿದೆಯೋ ಅವೇ ಸೂಕ್ಷ್ಮ ಅಂತ ನಮ್ಗೆ ಅರ್ಥ ಆಯ್ತು. ಈಗ ಎರಡನೇ ಶರೀರದಲ್ಲಿರುವಂಥ ಭಾವನೆಗಳು ಅದಕ್ಕಿಂತ ಸೂಕ್ಷ್ಮವಾಗಿರುತ್ತೆ ಮೂರನೇ ಶರೀರ ಕದಲಿಕೆಗಳು ಅಂತ ನೀವು ಒಂದು ಪಾಯಿಂಟ್ ಮಾತ್ರ ಅರ್ಥ ಮಾಡ್ಕೊಳ್ಳಿ. ಸೊ ಈ ಎರಡನೇ ಶರೀರ ಕದಲಿಕೆಗಳೇ ನಾವು ಹಿಡಿಯೋಕ್ಕೆ ಕಷ್ಟ ಆಗ್ತಾ ಇದಿರುವಾಗ, ಈಗ ಮೂರನೇ ಶರೀರ ಅನ್ನೋದು ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಇರ್ತದೆ ನೀವು ಅರ್ಥ ಮಾಡ್ಕೋಬಹುದು. ಅಂದರೆ ಮೊದಲನೇ ಶರೀರದಿಂದ ಮೂರನೇ ಶರೀರಕ್ಕೆ ಎಷ್ಟು ದೂರ ಇರ್ತದೆ. ಮೊದಲನೇ ಶರೀರ ಭೌತಿಕ ಶರೀರ ಆಯಿತು, ನಮಗೆ ಅನುಭವಕ್ಕೆ ಬರುತ್ತೆ. ಕೈ, ಕಾಲು, ಕಣ್ಣು, ಮೂಗಿ, ತಲೆ, ಎಲ್ಲ ಕಾಲು, ಕೈ ಎಲ್ಲ ಅರ್ಥ ಆಗತ್ತೆ. ಅದು ಮೊದಲನೇ ಶರೀರ ಅತಿ ಸುಲಭವಾಗಿ ಅರ್ಥ ಆಗತ್ತೆ. ಅದರಲ್ಲಿನೂ ಸಹ ಅದು ಕದಲಿಕಲು ಮತ್ತು ಅದನ್ನು ಜೊತೆಗೆ ಚೆನ್ನಾಗಿ ನಾವು ಜೀವನ ಮಾಡಬೇಕಾಗತ್ತೆ ಅಂತ ಹೇಳಿದ್ವಿ. ಆದರೆ ಆ ಮೊದಲನೇ ಶರೀರದಿಂದ ಎರಡನೇ ಶರೀರ ಮೂರನೇ ಶರೀರ ಎಷ್ಟು ದೂರ ಮೊದಲನೇ ಶರೀರದಿಂದ ಮೂರನೇ ಶರೀರಕ್ಕೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಮೊದಲನೇ ಶರೀರದಲ್ಲಿ ಅಪಸ್ಮಾರಕವಾಗಿ ಇದ್ರೆ, ಸೊ ಅದಕ್ಕೆ ಸಮೀಪವಾಗಿ ಎರಡನೇ ಶರೀರ ಇರ್ತದೆ ಅಲ್ವಾ. ಸೊ ಯಾವ ರೀತಿಯಲ್ಲಿ ಅಂದರೆ, ಈಗ ನಾವು ನಿವಾಸ ಮಾಡ್ತಾ ಇರ್ತೀವಿ, ನಮ್ಮ ಪಕ್ಕದ ಮನೆಯವರು ಇರ್ತಾರೆ. ಪಕ್ಕದ ಮನೆಯವರು ಏನೇ ಸೌಂಡ್ ಮಾಡಿದ್ರು ಫಸ್ಟ್ ನಮಗೆ ಕೇಳ್ತದೆ ನೈಬರಲ್ಲಿ ಅಲ್ವಾ. ಪಕ್ಕದ ಮನೆ ನಮ್ಮ ಮನೆ, ಪಕ್ಕದ ಮನೆಯವರು ಅಂದರೆ ಅದು ಭಾವನಾ ಶರೀರ, ನಾವು ಅಂದರೆ ಭೌತಿಕ ಶರೀರ ಅಂತ ಇಟ್ಕೊಳ್ಳಿ. ಆ ಪಕ್ಕ ಮನೆಯವರು ಏನೇ ಸೌಂಡ್ ಮಾಡಿದರು, ಅವರು ಯಾರೋ ಮಗು ಹಾಲಿದ್ರು, ಇಲ್ಲಾಂದರೆ ಒಂದು ಯಾವುದೋ ಅಲ್ಲಿ ಒಂದು ಪಾತ್ರೆ ಸೌಂಡ್ ಮಾಡಿದ್ರು, ತಕ್ಷಣವೇ ಮೊದಲನೇ ಶರೀರ ಅಂದರೆ ಭೌತಿಕ ಶರೀರ ನಮಗೆ ಕೇಳಿಸ್ತೆ, ಆ ಸೌಂಡ್ ಇಮ್ಮಿಡಿಯೇಟ್ ಕೇಳಿಸ್ತದೆ. ಇದರ ಅರ್ಥ ಏನು ಅಂದರೆ ಪಕ್ಕದಲ್ಲಿದೆ ಅಂತ ಅರ್ಥ. ಅದೇ ನಮ್ಮ ಮನೆ
ಪಕ್ಕ ಮನೆ, ಆ ಪಕ್ಕ ಮನೆಯವರು ಸೌಂಡ್ ಮಾಡಿದರೆ ಮೊದಲನೇ ಮನೆಗೆ ಯಾವ ಸೌಂಡ್ ಬರೋದಿಲ್ಲ. ಅಂದರೆ ಎಷ್ಟು ದೂರ ನೋಡ್ಕೊಳ್ಳಿ, ಮೂರನೇ ಶರೀರಕ್ಕೆ ಮೊದಲನೇ ಶರೀರಕ್ಕೆ ಎಷ್ಟು ದೂರ ಇರ್ತದೆ. ಆ ರೀತಿಯಲ್ಲಿ ಇರುವಾಗ ಖಂಡಿತ ಅದು ಕಷ್ಟ ಕಷ್ಟವಾದ ವಿಷಯ, ಸೂಕ್ಷ್ಮವಾಗಿರತ್ತೆ ಅಂತ ನಾನು ಅರ್ಥ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಫಸ್ಟ್ ನೀವೇನು ಮಾಡಬೇಕಂದ್ರೆ, ಈ ಮೂರನೇ ಶರೀರ ಅನ್ನೋದು ಸೂಕ್ಷ್ಮವಾಗಿರತ್ತೆ. ಅದಕ್ಕೋಸ್ಕರ ನಾವು ಎರಡನೇ ಶರೀರದಲ್ಲಿ ಆಗ್ತಾ ಇರೋಂಥ ಆ ಭಾವನೆಗಳು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಅವಾಗ ಮೂರನೇ ಶರೀರವನ್ನು ನಾವು ಗ್ರಹಿಸ್ಬೋದು. ಅಷ್ಟುವರೆಗೆ ಗ್ರಹಿಸಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಪಕ್ಕದ ಶರೀರ ಅಂದರೆ ಭಾವನಾ ಶರೀರದನ್ನು ಚೆನ್ನಾಗಿ ಅದನ್ನು ಅರ್ಥ ಮಾಡಿಕೊಂಡು ಅದ್ರ ಜೊತೆಗೆ ಹೊಂದಾಣಿಕೆ ಆಗಿದರೆ ನಮ್ಮ ಫಿಸಿಕಲ್ ಬಾಡಿಯಿಂದ ಮೊದಲನೇ ಶರೀರದಿಂದ ಅವಾಗ ಮೂರನೇ ಶರೀರ ಅರ್ಥ ಆಗುವಂಥ ಅವಕಾಶ ನಿಮಗೆ ಇದೆ ಅಂತ ಹೇಳ್ಬೋದು. ಸೊ ಈ ಸೂಕ್ಷ್ಮ ಕಂಪನಗಳು ಅರ್ಥ ಆಯ್ತಾ? ಅಂದರೆ ಈ ಸೂಕ್ಷ್ಮ ಶರೀರ ಅಂದ್ರೆ ಅರ್ಥನೇ ಕಂಪನಗಳ ಸಮುದಾಯ ಅಂತ ಕರಿಬೋದು. ಆಯ್ತಾ? ಸೊ ಅಲ್ಲಿ ಏನಾಗತ್ತಂದ್ರೆ ನೋಡಿ, ಇಲ್ಲಿ ಇನ್ ಕೇಸ್ ಕೋಪ ಇದೆ ಅಂತ ಇಟ್ಕೊಳ್ಳಿ. ಆ ಕೋಪ ಅನ್ನೋದು ನಾವು ತೋರಿಸಿದ್ರೆ ಭಾವನಾ ಶರೀರದಿಂದ ನೀವು ಅನುಭೂತಿ ಹೊಂದಬಹುದು ಅಲ್ವಾ? ಅಂದರೆ ಖಂಡಿತ ಕೋಪ ಅನ್ನೋದು ಬರಕ್ಕೆ ಭಾವನಾ ಶರೀರದಲ್ಲಿ ಖಂಡಿತ ಒಂದು ಕದಲಿಕೆ ಆಗಿರ್ತದೆ. ಆದ್ರಿಂದ ಮೊದಲನೇ ಶರೀರಕ್ಕೆ ಅದು ಬರುತ್ತೆ, ನಾವು ತೋರಿಸ್ತೀವಿ. ಸೊ ಆ ಕದಲಿಕಕ್ಕೆ ಅದು ಸಂಬಂಧಿತ ಪ್ರಕಂಪನಗಳು ಆಗಿರ್ತವೆ. ಆ ಪ್ರಕಂಪನಗಳು ಇಲ್ಲದೆ ಮೇಲೆಗೆ ಬರೋದಿಲ್ಲ. ಭಾವನಾ ಶರೀರದಲ್ಲಿ ಒಂದು ಕದಲಿಕೆ ಆಗಿರ್ತದೆ, ಆ ಕಂಪನಗಳೇ ಆ ಕೋಪ ಅನ್ನೋದು ಮೊದಲನೇ ಶರೀರಕ್ಕೆ ಬಂದೇ ಬರ್ತದೆ. ಅದು ಆ ರೀತಿಯಲ್ಲಿ ಅರ್ಥ ಮಾಡ್ಕೋಬೋದು ನಾವು. ಇದು ಹೇಗಿರ್ತವಂದ್ರೆ ನೋಡಿ, ಮೂರನೇ ಶರೀರ ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಉದಾಹರಣೆಯಿಂದ ಅರ್ಥ ಮಾಡ್ಕೋಣ. ಈಗ ಮೂರನೇ ಶರೀರ ಕಂಪನಗಳ ಸಮುದಾಯ ಅಂತ ನಾನು ಹೇಳಿದ್ದೀನಿ. ಉದಾಹರಣೆಗೆ ನೀರಿದೆ ಅಂತ ಇಟ್ಕೊಳ್ಳಿ. ನೀರು ಅನ್ನೋದು ಹೈಡ್ರೋಜನ್ ಆಕ್ಸಿಜನ್ ಸಮುದಾಯ. ನೀರಲ್ಲಿ H2O ಅಂತ ಇದೆ ಕೆಮಿಕಲ್ ಫಾರ್ಮುಲಾ. ಅದು ಅಂದರೆ 2 ಹೈಡ್ರೋಜನ್ ಪರಮಾಣುಗಳು ಮತ್ತು 1 ಆಕ್ಸಿಜನ್ ಪರಿಣಾಮ, ಅದು ಒಂದು ಪರಮಾಣು. ಈ ಪರಮಾಣುಗಳ ಸಮುದಾಯ ಆ ಮಿಲಿತವೇ ನೀರು. ಆದರೆ ಆಕ್ಸಿಜನ್ ಅಂತ ಆ ಪರಮಾಣು ತಗೊಂಡ್ರೆ, ಆಟಮ್ ತಗೊಂಡ್ರೆ ಆಟಮಲ್ಲಿ ನೀರಿಲ್ಲ ಅಲ್ವಾ? ಹೈಡ್ರೋಜನ್ ಅಂತ ತಗೊಂಡಿದ್ರೆ ಹೈಡ್ರೋಜನಲ್ಲಿ ನೀವು ನೀರು ಕಂಡಿಡಕ್ಕಾಗಲ್ಲ. ಆ ಎರಡು ಸೇರಿದ್ರೆ ಅವಾಗ ನೀರಾಗತ್ತೆ ಅಲ್ವಾ? ಆ ಎರಡು ಸೇರಿದ್ರೆ ಅವಾಗ ನೀರಾಗತ್ತೆ. ಆ ರೀತಿಯಲ್ಲಿ ಸೊ ಪ್ರತಿ ಒಂದರಲ್ಲಿ ಅಂದರೆ ಯಾವಾಗ ಆ ಗುಣಗಳನ್ನೋದು ನಿಮ್ಗೆ ಕಾಣಿಸಲ್ಲ, ನೇರವಾಗಿ ಕಾಣಿಸಲ್ಲ. ಆ ಅಣುವಲ್ಲಿ ನೀರು ಕಾಣಿಸಲ್ಲ, ಬಟ್ ಆದರೆ ಎರಡು ಸೇರ್ಕೊಂಡಿದ ಮೇಲೆ ನೀರು ಫಾರ್ಮ್ ಆಗತ್ತೆ, ನೀರು ಏರ್ಪಾಟಾಗತ್ತೆ. ಆ ರೀತಿಯಲ್ಲಿ ಇರ್ತದೆ ಸ್ನೇಹಿತರೆ. ಸೊ ಸೂಕ್ಷ್ಮ ಶರೀರದಲ್ಲಿ ಯಾವುದೇ ಕೋಪ, ಪ್ರೇಮ ಇವೆಲ್ಲ ಕಾಣಿಸೋದಿಲ್ಲ. ದ್ವೇಷ ಇದ್ರೂ ಭಯ ಇದ್ರೂ ಯಾವುದೇ ಕಾಣಿಸಲ್ಲ. ಆದರೆ ಏನಾಗುತ್ತಂದ್ರೆ ಅಲ್ಲಿ ಕಂಪನಗಳು ಇರತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಆ ಕಂಪನಗಳು ಎರಡನೇ ಶರೀರಕ್ಕೆ ಸೇರಿದ ಮೇಲೆ ನಿಮಗೆ ಮೇಲೆ ಕಾಣಿಸ್ತವೆ ನೋಡಿ. ಆ ರೀತಿಯಲ್ಲಿ ಈಗ ಹೇಗೆ ಹೈಡ್ರೋಜನ್ನು ಆಕ್ಸಿಜನ್ ಸೇರಿದರೆ ಹೊಂದಾಣಿಕೆ ಆಗಿದ್ರೆ ಅವಾಗ ನಮಗೆ ನೀರು ಕಾಣಿಸ್ತದಲ್ಲ, ಅದೇ ರೀತಿಯಲ್ಲಿ ನಮ್ಮ ಕಂಪನಗಳು ಭಯ, ದ್ವೇಷ, ಕೋಪ ಇಂಥ ಕಂಪನಗಳು ಸೂಕ್ಷ್ಮ ಶರೀರದಲ್ಲಿ ಕಾಣಿಸೋದೇ ಇಲ್ಲ. ಆದರೆ ಅದು ಯಾವಾಗ ಎರಡನೇ ಶರೀರಕ್ಕೂ ಹೊಂದಾಣಿಕೆ ಆಗತ್ತೋ, ಎರಡನೇ ಶರೀರಕ್ಕೆ ಸೇರತ್ತೋ, ಅಂದರೆ ಎರಡು ಹೊಂದಾಣಿಕೆ ಆಗತ್ತೋ, ಅವಾಗ ನಿಮ್ಗೆ ಆ ಕಂಪನಗಳು ಕೋಪದ ರೂಪದಲ್ಲಿ, ದ್ವೇಷ ರೂಪದಲ್ಲಿ, ಭಯ ರೂಪದಲ್ಲಿ ವ್ಯಕ್ತಪಡಿಸೋದಾಗತ್ತೆ ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಆ ರೀತಿಯಲ್ಲಿ ಆ ಕಂಪನಗಳ ರೂಪದಲ್ಲಿ ಇರುತ್ತೆ. ಯಾವುದರಲ್ಲಿ? ಈ ಮೂರನೇ ಶರೀರದಲ್ಲಿ ಓನ್ಲಿ ಕಂಪನಗಳು ಮಾತ್ರ ಇರುತ್ತೆ. ಯಾವಾಗಲೂ ಆ ಕಂಪನಗಳು ಮಾತ್ರ ಇರುತ್ತೆ. ಆ ಕಂಪನಗಳು ನಮಗೆ ಕಾಣಿಸೋದಿಲ್ಲ. ಅದು ಯಾವಾಗ ಕಾಣಿಸ್ತದೆ ಅಂದರೆ ಖಂಡಿತ ಯಾವಾಗ ಎರಡನೇ ಶರೀರಕ್ಕೂ ಅದು ಹೊಂದಾಣಿಕೆ ಆಗುತ್ತೋ ಅವಾಗ ನಾವು ನೋಡ್ಬೋದು ಅಂತ ಅರ್ಥ ಮಾಡ್ಕೊರಿ. ಸೊ ಈ ರೀತಿಯಲ್ಲಿ ಈ ಸೂಕ್ಷ್ಮ ಶರೀರ ಅನ್ನುವಂಥದ್ದು ಇದು ಜಾಗೃತಿಗೊಳಿಸ್ಬೇಕಂದ್ರೆ ಇದನ್ನು ಜಾಗೃತಿ ನಾವು ಕೊಲ್ಸ್ಕೋಬೇಕಂದ್ರೆ ಏನು ಮಾಡಬೇಕು? ಓಕೆ, ಇಲ್ಲಿ ಏನಾಗತ್ತಂದ್ರೆ ಈ ಶರೀರ, ಮೂರನೇ ಶರೀರ, ಅದ್ರ ಬಗ್ಗೆ ಅರಿವು. ಓಕೆ, ಸೊ ಇಲ್ಲಿ ಯಾವುದೇ ಒಂದು ಪ್ರೇಮಿಸೋದಾಗಲಿ ದ್ವೇಷಿಸೋದಾಗಲಿ ಯಾವುದೇ ಒಂದಕ್ಕೂ ಸಂಬಂಧಿತ ಆ ಕಂಪನಗಳು ನೀವು ಅಲ್ಲಿ ನೋಡೋಕ್ಕಾಗಲ್ಲ. ಕೇವಲ ಪ್ರಕಂಪನ ಮಾತ್ರ ನೋಡ್ಬೋದು, ಸೂಕ್ಷ್ಮ ಶರೀರದಲ್ಲಿ ಮಾತ್ರ.
ಅದು ವ್ಯಕ್ತಪಡಿಸುವಾಗ ಎರಡನೇ ಶರೀರದಿಂದ ಮಾತ್ರ ವ್ಯಕ್ತಪಡಿಸೋದು ಆಗತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ ಮೂರನೇ ಶರೀರದಲ್ಲಿ ಈ ದ್ವಂದ್ವಗಳಿಂದ ವಿಮುಕ್ತಿ ಹೊಂದೋದು ಸಾಧ್ಯವಾಗತ್ತೆ. ಸೊ ಎರಡನೇ ಶರೀರ ಬಗ್ಗೆ ಅದ್ಭುತವಾದ ಒಂದು ಜಾಗೃತಿ ಬಂದರೆ ಮೂರನೇ ಶರೀರ ನಮ್ಗೆ ಅರ್ಥ ಆಗತ್ತೆ. ಈ ಮೂರನೇ ಶರೀರ ಪ್ರಕಂಪನಗಳು ಅತಿ ಸೂಕ್ಷ್ಮವಾಗಿರುತ್ತೆ. ಅಲ್ಲಿ ಭಾವನೆಗಳು ಇರೋದಿಲ್ಲ, ಪ್ರಕಂಪನಗಳು ಮಾತ್ರ ಇರ್ತದೆ ಅಂತ ಒಂದು ನೀವು ಅರ್ಥ ಮಾಡ್ಕೊಳ್ಳಿ. ಆಯ್ತಾ? ಸೊ ಒಂದು ವೇಳೆ ಮೂರನೇ ಶರೀರ ಕಂಪನಗಳ ಅರ್ಥ ಆಗಿದರೆ ಇದು ಯಾವ ರೀತಿಯಲ್ಲಿ ಅನುಭವ ಆಗತ್ತಂತಂದ್ರೆ, ಒಂದು ವ್ಯಕ್ತಿ ಯಾರನ್ನು ನೀವು ನೋಡಿದರೆ, ಉದಾಹರಣೆಗೆ ನೀವು ನೋಡ್ತಾ ಇರ್ತೀರಲ್ಲ ಫೋಟೋದಲ್ಲಿ, ಒಂದು ಮಹಾವೀರ ಆಗ್ಬೋದು, ಭಗವಾನ್ ಬುದ್ಧ ಆಗ್ಬೋದು, ರಮಣ ಮಹರ್ಷಿ ಆಗ್ಬೋದು, ಅವರ ಹಾರ ಅಂತ ಅಂದರೆ ಅವರ ತಲೆ ಚುಟ್ಟು ಒಂದು ಹಾರ, ಒಂದು ಗೋಲ್ಡನ್ ಕಲರ್ ಆಗಿ ಒಂದು ಹಾರ ಹಾಕಿರ್ತಾರೆ ನೋಡಿ. ಆ ವಲಯ ನೋಡ್ತಾ ಇರ್ತೀನಿ ನೀವು, ಒಂದು ಬಣ್ಣದ ವಲಯ ನೋಡ್ತಾ ಇರ್ತೀವಲ್ಲ, ಆ ರೀತಿಯಲ್ಲಿ ಅವರ ಕಂಪನಗಳು ನೇರವಾಗಿ ಆ ರೀತಿಯಲ್ಲಿ ಕಾಣಿಸ್ತಾ ಇರ್ತದೆ. ಅಂದರೆ ಒಂದು ವ್ಯಕ್ತಿ ಸುತ್ತು ಇರುವಂಥ ಹಾರ ಅಂತ ನಾವು ಹೇಳ್ತೀವಿ ನೋಡಿ. ಆ ಹಾರ ಏನು ಸೂಚಿಸ್ತದೆ ಅಂದರೆ ಅವರಲ್ಲಿ ಏನು ಕಂಪನಗಳಿದೆ ಅಂತ ಸೂಚಿಸ್ತದೆ. ಉದಾಹರಣೆಗೆ ವ್ಯಕ್ತಿ ಕೋಪವಾಗಿದ್ದರೆ, ತುಂಬ ಕೋಪವಾಗಿದ್ದರೆ, ಕೋಪದಿಂದ ಅವನಿದ್ರೆ ಆ ಕೋಪ ಅನ್ನೋದು ಎರಡನೇ ಶರೀರ, ಅಲ್ಲಿ ಕೋಪ ಅನ್ನೋದು ಕಾಣಿಸ್ತದೆ. ಆದರೆ ಅದು ಸೂಕ್ಷ್ಮವಾಗಿ ನಮ್ಮ ಮೂರನೇ ಶರೀರದಲ್ಲಿ ಇರ್ತದೆ, ಅದೇ ಸೂಕ್ಷ್ಮ ಶರೀರ. ಕೋಪವಾಗಿರುವಂಥ ವ್ಯಕ್ತಿ ಸುತ್ತು ಈ ಕೆಂಪು ಬಣ್ಣದ ವಲಯ ನೋಡೋಕ್ಕಾಗತ್ತೆ. ನಾವು ಈ ರೀತಿಯಲ್ಲಿ ನಾವು ಕಂಡಿಡ್ಬೋದು, ಅವ್ರ ಒಳಗಡೆ ಏನು ಕಂಪನಗಳು ನಡೀತಾ ಇದೆ ಅಂತಲೂ ನಾವು ಕಂಡಿಡ್ಬೋದು. ಅರ್ಥ ಆಯ್ತಾ? ಆದರೆ ಮೊದಲನೇದಾಗಿ ಏನು ಮಾಡಬೇಕಂದ್ರೆ, ನಮ್ಮ ಕಂಪನಗಳು ನಾವು ಅರ್ಥ ಮಾಡ್ಕೊಂಡವರೆಗೂ ಇನ್ನು ಎದುರಿರುವಂಥ ವ್ಯಕ್ತಿಯ ಕಂಪನಗಳು ನಮ್ಗೆ ಅರ್ಥ ಆಗೋದೇ ಇಲ್ಲ. ನೋಡ್ಕೊಳ್ಳಿ. ಅಂದರೆ ನಮ್ಮ ಕಂಪನಗಳು ನಮಗೆ ಫಸ್ಟ್ ಅರ್ಥ ಆಗಬೇಕು. ನಮ್ಮ ಒಳಗಡೆ ಏನು ನಮ್ಮ ಶರೀರದಲ್ಲಿ ಏನು ಕಂಪನಗಳು ನಡೀತಾ ಇದೆಯೋ ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೇ ಇನ್ನೊಬ್ಬರ ಬಗ್ಗೆ ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಆಯಿತಾ? ಸೊ ಆ ರೀತಿಯಲ್ಲಿ ಈಗಾಗಲೇ ಹೇಳಿದ್ರೆ ಬುದ್ಧ, ಮಹಾವೀರ, ರಾಮ, ಕೃಷ್ಣ ಇವ್ರು ಸುತ್ತಿರುವಂಥ ಆ ವಲಯ ಏನಿದೋ, ಆ ವಲಯ ಇದೆಯಲ್ಲ, ಕಾಂತಿ ವಲಯ, ಅದು ಇದನ್ನೇ ಸೂಚಿಸ್ತದೆ. ಅದಕ್ಕೋಸ್ಕರ ನಾವು ಫಸ್ಟು ನಮ್ಮ ಒಳಗಡೆ ಏನು ಪ್ರಕಂಪನ ನಡೀತಾ ಇದೆಯೋ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಇನ್ನೊಬ್ಬರ ಕಂಪನಗಳು ಅವ್ರು ಸುತ್ತಿರುವಂಥ ವಲಯ ನಮಗೆ ಅರ್ಥ ಆಗತ್ತೆ. ಅದಕ್ಕೋಸ್ಕರವೇ ನಾವು ಫಸ್ಟು ಈ ಭಾವನಾ ಶರೀರ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮತ್ತೆ ನಮ್ಮ ಒಳಗಡೆ ನಡೀತಾ ಇರೋಂಥ ಪ್ರಕಂಪನಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಉದಾಹರಣೆಗೆ ನಮ್ಮ ಒಳಗಡೆ ನಾವು ಮೂರನೇ ಶರೀರ ಬಗ್ಗೆ ಚೆನ್ನಾಗಿ ಅರಿವು ಸಿಕ್ಕಿದ್ರೆ ಅದು ಧ್ಯಾನ ಮಾಡ್ತಾ ನಿಮಗೆ ಅರ್ಥ ಆಗತ್ತೆ. ನಿಮ್ಮಲ್ಲಿ ಏನು ಪ್ರಕಂಪನ ನಡೀತಾ ಇದ್ರೂ ಅರ್ಥ ಆಗತ್ತೆ. ಅದು ಅರ್ಥ ಮಾಡ್ಕೊಳ್ಳುವಾಗ ಏನಾಗುತ್ತೆ ಅಂದರೆ, ಕೋಪ ಬರಕ್ಕೆ ಮುಂಚೆನೇ ನಮಗೆ ಗೊತ್ತಾಗತ್ತೆ. ಮೂರನೇ ಶರೀರದಲ್ಲಿ ಆ ಕಂಪನಗಳು ನಮ್ಗೆ ಅರ್ಥ ಆಗಿ ಅವಾಗೇ ನಾವು ಆ ಕೋಪವನ್ನು ನಿಲ್ಲಿಸ್ಬೋದು. ಆಯಿತಾ? ಅದೇ ರೀತಿಯಲ್ಲಿ ಒಂದು ವ್ಯಕ್ತಿ ಅಂದರೆ ನೀವು ಪ್ರೇಮವನ್ನು ವ್ಯಕ್ತಪಡಿಸೋಕೆ ಮುಂಚೆ ನಿಮ್ಗೆ ಗೊತ್ತಾಗತ್ತೆ, ಆ ಕಂಪನಗಳು ಮುಂದೆನೇ ನಿಮಗೆ ಗ್ರಹಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಎರಕದಿಂದ ನಾವು ನಮ್ಮ ಜೀವನವನ್ನು ಅಂದರೆ ಸಾಗಿಸಬೇಕಾಗತ್ತೆ. ಆ ರೀತಿಯಲ್ಲಿ ನಾವು ಸಾಧನನು ಆ ರೀತಿಯಲ್ಲಿ ಇರಬೇಕಾಗತ್ತೆ. ಅಂದರೆ ನಮ್ಮಲ್ಲಿ ನಡೆಯುವಂಥ ಪ್ರತಿ ಪ್ರಕಂಪನಗಳು, ಆ ಕಂಪನಗಳು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುವಂಥ ಪರಿಸ್ಥಿತಿಗೆ ನಾವು ಹೋಗ್ಬೇಕಾಗತ್ತೆ. ಉದಾಹರಣೆಗೆ ಈ ಆರಾ ಕ್ಷೇತ್ರಗಳ ಬಗ್ಗೆ ಮಾತಾಡಿದರೆ, ಅಂದರೆ ನಮ್ಮಲ್ಲಿ ಏನೇ ಪ್ರಕಂಪನ ಹೋಗ್ತಾ ಇದ್ರೆ ಅದರ ಸಲುವಾಗಿ ನಮ್ಮ ಸುತ್ತು ಕ್ಷೇತ್ರ ಫಾರ್ಮ್ ಆಗ್ತಾ ಇರ್ತದೆ. ಒಂದು ಕ್ಷೇತ್ರ, ಒಂದು ವಲಯ ಅಲ್ಲಿ ಕ್ರಿಯೇಟ್ ಆಗ್ತಾ ಹೋಗ್ತದೆ ನೋಡಿ. ಈ ಸಾಧುಗಳು, ಸನ್ಯಾಸಿಗಳು ನೋಡಿದರೆ ಅವರ ದುಸ್ತುಗಳು, ಅವ್ರು ಧರಿಸುವಂಥ ವಸ್ತ್ರಗಳು ಹೆಂಗಿರ್ತದೆ ಅಂದರೆ ವಿಧ ವಿಧ ರಂಗು, ವಿಧ ವಿಧ ಬಣ್ಣಗಳಿಂದ ಅವರು ಧರಿಸ್ತಾರೆ ಅಲ್ವಾ? ಉದಾಹರಣೆಗೆ ಬುದ್ಧ ಒಂದು ಹಳದಿ ಬಣ್ಣನೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅವಾಗ ಹಳದಿ ಬಣ್ಣ ಕಲರ್ ಇರುವಂಥ ವಸ್ತ್ರಗಳನ್ನ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅವ್ರ ಒಳಗಡೆ ಇರುವಂಥ ಪ್ರಕಂಪನ ಆ ರೀತಿಯಲ್ಲಿತ್ತು. ಅವ್ರ ಒಳಗಡೆ ಏನಾಗಿತ್ತು ಅಂದರೆ, ಉದಾಹರಣೆಗೆ ಪ್ರತಿ ಮಾನವನ ಒಳಗಡೆ 7 ಶರೀರಗಳಿರ್ತದೆ. ಎಷ್ಟು ಶರೀರಗಳು ಅವರಲ್ಲಿ ಆಕ್ಟಿವೇಟ್ ಆಗಿದೆ, ಯಾವ ಶರೀರಗಳು ಅವನಿಗೆ ಅರ್ಥ ಆಗಿದೆ ಚೆನ್ನಾಗಿ, ಆ ಪ್ರಕಂಪನ ಅವರಿಗೆ ಅರ್ಥ ಆಗಿದೆ, ಆ ಶರೀರ ಪ್ರಕಾರ ಯಾವ ಶರೀರ ಅವರಲ್ಲಿ ಯಾವ ಪ್ರಕಂಪನಗಳು ಅರ್ಥ ಮಾಡ್ಕೊಳ್ಳುವಂಥ ಸಾಮರ್ಥ್ಯ ಇದೆಯೋ
ಆ ಬಣ್ಣಗಳ ದುಸ್ತುಗಳು ಇಲ್ಲಂದ್ರೆ ವಸ್ತ್ರಗಳು ಅವ್ರು ಧರಿಸ್ತಾರೆ. ಬುದ್ಧರಿಗೆ 7ನೇ ಶರೀರನೂ ಅರ್ಥ ಆಗಿದೆ. 7ನೇ ಶರೀರ ಅಂದ್ರೆ ಕೊನೆ ಶರೀರ. ಅದು ಕೊನೆ ಶರೀರ ಅಂದ್ರೆ ನಿರ್ವಾಣಮಯ ಕೋಶ ಅಂತ ಅರ್ಥ ಮಾಡ್ಕೋಬಹುದು. ಆ ನಿರ್ವಾಣಮಯ ಕೋಶ ಅವ್ರಿಗೆ ಅರ್ಥ ಆಗಿದ್ದಕ್ಕೂ ಏನಾಯ್ತು ಗೊತ್ತಾ, ಅವರು ಹಳದಿ ಬಣ್ಣ ವಸ್ತ್ರಗಳೇ ಧರಿಸ್ತಾ ಇದ್ರು. ಇದು ನೀವು ಚೆಕ್ ಮಾಡ್ಕೋಬಹುದು ಚರಿತ್ರದಲ್ಲಿ. ಅಂದ್ರೆ 7ನೇ ಶರೀರಕ್ಕೆ ಅವರು ಪ್ರಾಮುಖ್ಯತೆ ಕೊಡ್ತಾ ಇದೆ. ಅಂದ್ರೆ ಅವ್ರ 7ನೇ ಶರೀರ ಅವ್ರಿಗೆ ಆಕ್ಟಿವೇಟ್ ಆಗಿದೆ ಅಂತ ಅರ್ಥ. ಈ ರೀತಿಯಲ್ಲಿ ಸ್ನೇಹಿತರೆ, ಯಾವ ವ್ಯಕ್ತಿ ಯಾವ ಶರೀರವನ್ನು ಅವ್ರ ಒಳಗಡೆ ಆಕ್ಟಿವೇಟ್ ಅಂದ್ರೆ ಯಾವ ಶರೀರದಲ್ಲಿ ಅವನು ಡಾಮಿನೆಂಟ್ ಆಗಿದ್ದಾನೆ ಅಂತಂದ್ರು ಆ ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು. ಅವರು ಸುತ್ತು ನೋಡಿದ್ರೆ ಆ ಪರ್ಟಿಕ್ಯುಲರ್ ಶಕ್ತಿ ವಲಯನೇ ಕಾಣಿಸ್ತಾ ಇರ್ತದೆ ನಿಮಗೆ. ಅರ್ಥ ಆಯ್ತಾ? ಅವ್ರಿಗೆ ಅದಕ್ಕೆ ಏನಾಗಿದೆ, ಅವರ ಬೌದ್ಧ ಭಿಕ್ಷುಗಳೆಲ್ಲಾನು ಈ ಹಳದಿ ಬಣ್ಣನೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆಯ್ತಾ? ಈ ಯಾಕಂದ್ರೆ ಇದು 7ನೇ ಶರೀರ ಅಂದ್ರೆ ಏನು ಗೊತ್ತಾ, ಇದು ಒಂದು ಕೊನೆಯದಾಗಿರುವಂತ ಮರಣಸ್ಥಿತಿ. ಅದು ಹೇಳ್ಬೇಕಂದ್ರೆ ಅಂದ್ರೆ ಈ ಹಳದಿ ಬಣ್ಣನ್ನು ನಾರ್ಮಲ್ ಆಗಿ ಯಾವ ರೀತಿಯಲ್ಲಿ ಹೋಲಿಸ್ತಾರೆ ಅಂದ್ರೆ ಮರಣ ಸ್ಥಿತಿಗೆ ಹೋಲಿಸ್ತಾರೆ. ಯಾಕಂದ್ರೆ ಅದಾದ್ಮೇಲೆ ಇನ್ನೇನಿಲ್ಲ, ಮರಣ ಹೊಂದೋದೇ ನೇರವಾಗಿ ಅಲ್ವಾ. ಯಾಕಂದ್ರೆ 7ನೇ ಶರೀರ ಆದ್ಮೇಲೆ ಇನ್ನೇನಿರ್ತದೆ, ಅದು ಕೊನೆಯ ಸ್ಥಿತಿ ಅಂತ. ಅದಕ್ಕೆ ಹಳದಿ ಬಣ್ಣವನ್ನು ಜಾಸ್ತಿ ಈ ಮರಣ ಸ್ಥಿತಿಗೆ ಹೋಲಿಸ್ತಾ ಇರ್ತಾರೆ. ನಾವು ಆಚೆ ಕಡೆ ನೋಡ್ತಾ ಇರ್ತೀವಿ ಹಳದಿ ಬಣ್ಣ ಹೇಗೆ ನಾವು ಉಪಯೋಗಿಸ್ತಾ ಇರ್ತೀವಿ ಅಂತ. ಇದೆಲ್ಲ ನಮ್ಮ ಒಳಗಡೆ ಇರುವಂಥ ಪ್ರಕಂಪನಗಳು, ನಮ್ಮ ಒಳಗಡೆ ಯಾವ ಶರೀರ ಆಕ್ಟಿವ್ ಆಗಿದೆ, ಯಾವ ಶರೀರದಲ್ಲಿ ನಾವು ಜೀವನ ಮಾಡ್ತಾ ಇದ್ವಿ. ಒಬ್ಬೊಬ್ಬರು ಒಂದು ಶರೀರದಲ್ಲಿ ಒಂದು ಉತ್ತೇಜನ ಹೊಂದಿರ್ತಾರೆ. ಹೇಳ್ಬೇಕಂದ್ರೆ ಆ ಕಂಪನಗಳು ಅವರ ಅರ್ಥ ಆಗ್ತಾ ಇರ್ತದೆ. ಆಯ್ತಾ? ಈಗ ಪೊಲಿಟಿಕಲ್ ಲೀಡರ್ಸು, ಮ್ಯೂಸಿಷಿಯನ್ಸು, ಪೋಯೆಟ್ಸು ಇವರೆಲ್ಲ 3ನೇ ಶರೀರದಲ್ಲಿ ಅವರು ಪ್ರಿಡಾಮಿನೆಂಟ್ ಆಗಿರ್ತಾರೆ. 3ನೇ ಚಕ್ರ ಅಂತ ಹೇಳ್ಕೋಬಹುದು, ಮಣಿಪೂರಕ ಚಕ್ರ. ಅಲ್ಲಿ ಆ ಮಣಿಪೂರಕ ಚಕ್ರ ಅವರಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರ್ತದೆ. ಅವರು 3ನೇ ಶರೀರ ಹೇಳ್ಬೇಕಂದ್ರೆ 3ನೇ ಶರೀರದಲ್ಲಿ ಅವರು ಆಕ್ಟಿವ್ ಆಗಿರ್ತಾರೆ. 3ನೇ ಶರೀರ ಯಾವುದಾಗಿರ್ತದೆ? ಸೂಕ್ಷ್ಮ ಶರೀರ ಆಗಿರ್ತದೆ. ಅದೇ ನಾವೇಳುವಂತ ಈ ಸೂಕ್ಷ್ಮ ಶರೀರ ಆಸ್ಟ್ರಲ್ ಬಾಡಿ ಅಂತ ಕರಿತೀವಿ ನಾವು. ಆ ಶರೀರ ಅವರಲ್ಲಿ ತುಂಬಾ ಆಕ್ಟಿವ್ ಆಗಿರುತ್ತೆ. ಅದನ್ನು ನಾವು ಗಮನಿಸ್ಬೋದು ಆ ರೀತಿಯಲ್ಲಿ. ಈಗ ಉದಾಹರಣೆಗೆ ಇನ್ನೊಂದು ಬಣ್ಣದ ಬಗ್ಗೆ ನಾವು ವಿಶೇಷವಾಗಿ ಚರ್ಚೆ ಮಾಡಿಕೊಂಡ್ರೆ, ಅಂದ್ರೆ ಯಾವ ರೀತಿಯಲ್ಲಿ ನಮ್ಮ ಸುತ್ತಿರುವಂಥ ವಲಯ ಹೇಗೆ ಯಾವ ಕಲರಲ್ಲಿ ಇದ್ರೆ ನಮ್ಮ ಒಳಗಡೆ ಇರುವಂಥ ಆ ಲಕ್ಷಣಗಳು, ನಮ್ಮ ಒಳಗಡೆ ಇರುವಂಥ ಆ ಉತ್ತೀರ್ಣತೆ, ಆ ಪರಿಣಿತಿ ನಾವು ಎಸ್ಟಿಮೇಟ್ ಮಾಡ್ಕೋಬಹುದು. ಈಗ ಕಾಷಾಯ ರಂಗು ತಗೊಳ್ಳಿ. ಕಾಷಾಯ ರಂಗ ಅನ್ನೋದು ಒಳ್ಳೆ ಅದ್ಭುತವಾದ ಅನುಭೂತಿ ಕೊಡುತ್ತೆ. ತುಂಬಾ ಸನ್ಯಾಸಿಗಳು ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಖಂಡಿತ ಕಾಷಾಯ ರಂಗ ಧರಿಸ್ತಾರೆ. ನೋಡ್ಕೊಳ್ಳಿ, ಈ ಹಳದಿ ಬಣ್ಣ ಹಾಕಿರುವಂತ ಸನ್ಯಾಸಿಗಳಿಂದ ಈ ಕಾಷಾಯ ರಂಗ ಹಾಕೊಂಡಿರುವಂತ ಸನ್ಯಾಸಿಗಳು ತುಂಬಾ ಒಂಥರ ಎತ್ತಿ ಕಾಣಿಸ್ತಾರೆ. ಹೇಳ್ಬೇಕಂದ್ರೆ ಒಂದು ಆಕರ್ಷಣೀಯವಾಗಿ ಕಾಣಿಸ್ತಾರೆ. ಆದ್ರೆ ಕಾಷಾಯ ರಂಗು ಸಜೀವಕ್ಕೆ ಒಂದು ಲಕ್ಷಣ, ಅದು ಕೊನೆ ಸ್ಥಿತಿ ಅಲ್ಲ ಅದು, ಅಲ್ವಾ? ಸೊ ಇದೇನಾಗತ್ತಂದ್ರೆ 6ನೇ ಶರೀರಕ್ಕೆ ಇದು 6ನೇ ಶರೀರ ಯಾರಿಗೆ ಆಕ್ಟಿವೇಟ್ ಆಗಿರ್ತದೋ ಅವ್ರು ಸುತ್ತಿರುವಂತ ವಲಯ ಈ ಕಲರಲ್ಲಿ ಇರ್ತದೆ. ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಕಾಷಾಯ ಈ ಕಲರ್ ಅನ್ನೋದು, ಬಣ್ಣ ಅನ್ನೋದು ಈ ಉದಯಿಸ್ತಾ ಇರುವಂತ ಸೂರ್ಯನ ವರ್ಣನ ಅಂತ ಆಗ್ಬೋದು. ಸೂರ್ಯನ ಒಂದು ಬಣ್ಣ. ಈಗ ಉದಯಿಸ್ತಾ ಇರುವಂತ ಸೂರ್ಯ ನೋಡ್ಕೊಳ್ಳಿ, ಆ ಕಾಷಾಯ ರಂಗ್ ಕಾಣಿಸ್ತಾ ಇರ್ತದೆ ಅಲ್ವಾ, ಜಸ್ಟ್ ಅವಾಗ ಉದಯಿಸ್ತಾ ಇರುವಾಗ. ಆ ಬಣ್ಣ ಕಲರೇ ಈ ಕಾಷಾಯ ಕಲರ್. ಅದಕ್ಕೆ ತುಂಬಾ ಸನ್ಯಾಸಿಗಳು ಈ ಕಾಷಾಯ ಕಲರ್ ಹಾಕೊಂಡು ಜೀವನ ಮಾಡ್ತಾ ಇರ್ತಾರೆ. ಆಯ್ತಾ? ಅದರಲ್ಲಿ ಒಂದು ಸಜೀವತ್ವ ಕಾಣಿಸ್ತಾ ಇದೆ ಅಂತ ಅರ್ಥ. ಸಜೀವತ್ವ ಒಂದು ತರ ಆ ರೀತಿ ಅನುಭವ ಆಗ್ತಾ ಇರ್ತದೆ ಅವ್ರಿಗೆ. ಇದು 6ನೇ ಶರೀರ. 6ನೇ ಶರೀರ ಯಾರಲ್ಲಿ ಆಕ್ಟಿವ್ ಇರ್ತದೋ ಅವರು ಸುತ್ತ ಆ ವಲಯ, ಶಕ್ತಿ ವಲಯ ಇಲ್ಲ ಆರ ಅಂತ ಹೇಳ್ತೀವಲ್ಲ, ಆರ ಆ ಬಣ್ಣದಲ್ಲೇ ಇರ್ತದೆ ಅಂತ ಹೇಳ್ತಾರೆ. ಉದಾಹರಣೆಗೆ ಜೈನ್ ಸಮಾಜ ತಗೊಳ್ಳಿ. ಅವರು ಒಂದು ಹೇಳ್ಬೇಕಂದ್ರೆ ಬಿಳಿ ವಸ್ತ್ರಗಳಲ್ಲಿ ತರಿಸ್ತಾರೆ ಅವರು, ಅದೇ ವೈಟ್ ಕ್ಲಾತ್ಸ್. ಇದು 5ನೇ ಶರೀರ. ಕಾಷಾಯ ವಸ್ತ್ರದು 6ನೇ ಶರೀರ. 6ನೇ ಶರೀರ ಆಕ್ಟಿವ್ ಯಾರಿಗಿರ್ತದೋ ಅವ್ರ ಸುತ್ತು ಆ ರೀತಿಯಲ್ಲಿ ಇರ್ತದೆ. ಇದು ಈ ವೈಟ್ ಕಲರ್ ಅನ್ನೋದು ನೋಡಿದ್ರೆ ಅದು ಆಧ್ಯಾತ್ಮಿಕ ಶರೀರ ಅಂತ ಹೇಳ್ತೀವಿ, ಅದನ್ನು ಸ್ಪಿರಿಚುವಲ್ ಬಾಡಿ. ಆದರೂ ಯಾರಿಗೆ ಅದು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರ್ತದೋ, ಅಲ್ಲಿ ಆಕ್ಟಿವೇಟ್ ಆಗಿರ್ತದೋ, ಅದು ಶಕ್ತಿವಂತವಾಗಿರುತ್ತೋ, ಆ 5ನೇ ಶರೀರ ಆಧ್ಯಾತ್ಮಿಕ ಶರೀರ ಆಗಿರ್ತದೆ. ಅದರ ವರ್ಣನ ಅದರ ವರ್ಣ
ಅಂದರೆ ಅವ್ರ ಸುತ್ತು ಆ ವೈಟ್ ಕಲರ್ ಕಾಣಿಸ್ತದೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಸೊ ಇವರೆಲ್ಲ ಏನು ಹೇಗಿರ್ತಾರೆ ಅಂದರೆ ಇವರೆಲ್ಲ ಒಂದು ಏನು ಹೇಳ್ತಾರೆ ಅಂದರೆ ದೇವರು ಮತ್ತು ನಿರ್ವಾಣ ಈ ಎರಡನ್ನು ಅಂದರೆ ಒಂದು ರೀತಿಯಲ್ಲಿ ಸಪರೇಟ್ ಮಾಡಿ ನೋಡ್ತಾರೆ ಅಲ್ವಾ. ಇವರು ಸೈಂಟಿಫಿಕ್ ಚರ್ಚೆಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ. ಉದಾಹರಣೆಗೆ ಮಹಾವೀರ್ ಅಂತ ನಿಮಗೆ ಕೇಳಿರ್ಬೋದು. ಮಹಾವೀರ್, ಆ ಮಹಾವೀರನವರು ಸೈಂಟಿಫಿಕ್ ಮನಸ್ಸು ಇರುವಂಥ ವ್ಯಕ್ತಿ. ಅವರು ಸೈಂಟಿಫಿಕ್ ಮನಸ್ಸಿರುವಂಥ ವ್ಯಕ್ತಿ. ಈ ಮಹಾವೀರನವರೇ ಜೈನ ಸಮಾಜಕ್ಕೆ ಒಂದು ಪ್ರಾಮುಖ್ಯವಾದ ಒಂದು ಯೋಗಿ, ಇಲ್ಲಾಂದರೆ ಅವರ ಗುರುಗಳು ಅಂತ ಹೇಳ್ಬೋದು. ಇವರು ಗಣಿತಶಾಸ್ತ್ರ ಪರವಾಗಿ ಪ್ರತಿಯೊಂದು ಮಾತಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಅದರ ಮೀರಿ ಯಾವುದೇ ಮಾತಾಡೋಕ್ಕೂ ಹೋಗಲ್ಲ. ಅಂದರೆ 5ನೇ ಶರೀರ ಮೀರಿ ಯಾವುದೇ ಇನ್ನು ಹೆಚ್ಚಾಗಿ ಮಾತಾಡೋಕ್ಕೆ ಹೋಗಲ್ಲ ಅವರು. ಯಾಕಂದರೆ ಅವರ ಅನುಭವ ಅಲ್ಲಿಗೆ ಸ್ಥಿಮಿತ ಆಗಿದೆ. ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕೆ ಅವರು ಈ ಬಿಳಿ ಬಣ್ಣದ 5ನೇ ಶರೀರ ಸಂಬಂಧಿತ ವಸ್ತ್ರಗಳನ್ನೇ ಅವರು ಧರಿಸ್ತಾ ಇರ್ತಾರೆ. ಅಂದರೆ ಇಲ್ಲೇನಾಗತ್ತಂದರೆ, ಸೊ ಈ 3ನೇ ಶರೀರದಲ್ಲಿ ಆಗುವಂಥ ಸೂಕ್ಷ್ಮ ಈ ಕಂಪನಗಳಿಂದ ಮೊದಲನೇದಾಗಿ ನಾವು ಧ್ಯಾನದಲ್ಲಿ ಕೂತ್ಕೊಂಡಿರುವಾಗ ನಮಗೆ ಸ್ವಲ್ಪ ಬಣ್ಣಗಳು ಕಾಣಿಸ್ತಾ ಇದೆ ಅಂದರೆ ಅರ್ಥ ಏನಂದರೆ, ಯಾವ ಬಣ್ಣಗಳು ನಿಮ್ಗೆ ಕಾಣಿಸ್ತಾ ಇದೆಯಾ ಅಂತಂದರೆ, ನೀವು ನಿಮ್ಮ ಒಳಗಡೆ ನಡೀತಾ ಇರೋಂಥ ಆ ಕಂಪನಗಳು ಅರ್ಥ ಮಾಡಿಕೊಂಡ್ರೆ ನೀವು ಮೊದಲನೇದಾಗಿ ಖಂಡಿತ ಆ ಕಲರ್ಸನ್ನು ನೋಡ್ತಾ ಇರ್ತೀರ. ಸೊ ಆ ರೀತಿಯಲ್ಲಿ ನಿಮ್ಮ ಕಲರ್ಸ್ ನಿಮ್ಗೆ ಅರ್ಥ ಆಗಿ ನಿಮ್ಮ ಬಗ್ಗೆ ನಿಮ್ಗೆ ಅರ್ಥ ಆಗಿದ್ರೆ ಇನ್ನೊಬ್ಬರ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ನಿಮಗೆ ಫ್ಯೂಚರಲ್ಲಿ ಸಿಗತ್ತೆ, ಇಮಿಡಿಯೇಟ್ ಸಿಗೋದಿಲ್ಲ. ಮೊದಲನೇದಾಗಿ ನಾವು ಧ್ಯಾನದಲ್ಲಿ ಕೂತ್ಕೊಂಡು ಆ ಸೂಕ್ಷ್ಮ ಪ್ರಕಂಪನಗಳ ಅರ್ಥ ಮಾಡ್ಕೊತ ಹೋದರೆ ಅದು ಬಣ್ಣಗಳ ಮುಖಾಂತರ ಕಾಣಿಸ್ತಾ ಇರ್ತದೆ. ನಮ್ಮ ಒಳಗಡೆ ನಮಗೆ ಅದೆಲ್ಲ ಕಾಣಿಸ್ತಾ ಇರ್ತದೆ. ಆದರೆ ಈ ಸಮೀಪ ಭವಿಷ್ಯದಲ್ಲಿ ಈ ಬಣ್ಣಗಳನ್ನು ಫೋಟೋ ತೆಗೆಯುವಂಥ ಅವಕಾಶನೂ ಸಿಗತ್ತೆ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ? ಆದರೆ ಯಾಕಂದರೆ ಈಗಾಗಲೇ ನಿಮ್ಗೆ ಗೊತ್ತು, ಈ ಕಿರ್ಲಿಯನ್ ಫೋಟೋಗ್ರಾಫಿ ಅಂತ ಒಂದು ಬಂದಿದೆ. ಆ ಕಿರ್ಲಿಯನ್ ಫೋಟೋಗ್ರಾಫಲ್ಲಿ ನಾವೇನು ಮಾಡ್ತೀವಿ ಅಂದರೆ, ನಿಮ್ಮ ಸೂಕ್ಷ್ಮ ಶರೀರದಲ್ಲಿ ಏನು ಕಂಪನಗಳಿದೆಯೋ, ಸೂಕ್ಷ್ಮ ಶರೀರದಲ್ಲಿ ಏನು ಕಂಪನಗಳಿದೆ, ಆಸ್ಟ್ರಲ್ ಬಾಡಿ ಯಾವ ರೀತಿಯಲ್ಲಿ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ನಿಮ್ಮ ಸುತ್ತು ಇರುವಂಥ ವಲಯವನ್ನೇ ಅವರು ಅಳತೆ ಮಾಡ್ತಾರೆ. ನಿಮ್ಮ ಸುತ್ತಿರುವಂಥ ಆರಾನ್ನು ಅಳತೆ ಮಾಡ್ತಾರೆ. ನಮ್ಮ ಮಾತಾರ್ ಫೌಂಡೇಶನಲ್ಲಿ ನಾವೇನು ಮಾಡ್ತೀವಿ ಅಂದರೆ ದಿ ಆರಾ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ ನಾವು. ಇದನ್ನು ಆರಾ ಸ್ಕ್ಯಾನಿಂಗ್ ಅಂದರೆ ಏನು ಮಾಡುತ್ತೆ ಅಂದರೆ, ನಿಮ್ಮ ಸೂಕ್ಷ್ಮ ಶರೀರದಲ್ಲಿ ನಡೀತಾ ಇರೋಂಥ ಕಂಪನಗಳು ಏನಿದೆಯೋ ಅದರ ಪ್ರಭಾವ ಒಂದು ಬಣ್ಣ ಮುಖಾಂತರ, ಒಂದು ವಲಯ ವರ್ಣ, ಆ ವಲಯ ನಿಮ್ಮ ಸುತ್ತು ಇರುವಂಥ ವಲಯ ಏನು ನಡೀತಾ ಇದೆಯೋ, ಮತ್ತು ಅದೇ ರೀತಿಯಲ್ಲಿ ನಮಗೆ 7 ಚಕ್ರಗಳಿರುವಾಗ 7 ಬಣ್ಣಗಳು ಕೊಟ್ಟಿದ್ವಿ ನಾವು. ಅದು ಸಹ ತೋರಿಸ್ತದೆ. ಈ ಆರಾ ಸ್ಕ್ಯಾನಿಂಗ್ ಅನ್ನೋದು ಅದು ತೋರಿಸ್ತದೆ. 7 ಚಕ್ರಗಳ ಸ್ಥಿತಿ ತೋರಿಸ್ತದೆ. ಯಾವ ರೀತಿಯಲ್ಲಿ ಸಕ್ರಿಯವಾಗಿದೆಯಾ, ಅಲ್ಲಿ ಬಣ್ಣಗಳು ಏನಿದೆ, ಬ್ಯಾಲೆನ್ಸ್ ಆಗಿದೆಯಾ, ಇಲ್ಲ ಅಲೈನ್ಮೆಂಟ್ ಇದೆಯಾ, ಮಿಸ್ಅಲೈನ್ಮೆಂಟ್ ಇದೆಯಾ, ಎಲ್ಲ ಚಕ್ರಗಳು. ಮತ್ತು ನಿಮ್ಮ ಸುತ್ತು ಆರ ವಲಯ ಯಾವ ಬಣ್ಣದಲ್ಲಿದೆ, ಯಾವ ಕಲರಲ್ಲಿದೆ ಅಲ್ವಾ. ಇದೆಲ್ಲ ತೋರಿಸುವಾಗ ಖಂಡಿತ ನಮಗೆ ಆ ಆರವನ್ನು, ಆ ಬಣ್ಣದ ವರ್ಣ ಏನಿದೆಯೋ, ಆ ವಲಯ ಏನಿದೆಯೋ ಅದನ್ನು ಅರ್ಥ ಮಾಡಿಸುವಂಥ ಪರಿಸ್ಥಿತಿ ಈಗಾಗಲೇ ಸೈಂಟಿಸ್ಟು ಡೆವಲಪ್ ಮಾಡಿದ್ದಾರೆ. ಅದೇ ನಾವೇನಂತ ಕರಿತೀವಿ ಅಂದರೆ ಕಿರ್ಲಿಯನ್ ಫೋಟೋಗ್ರಾಫಿ ಅಂತ ಕರಿತಾ ಇರ್ತೀವಿ. ಅರ್ಥ ಆಯ್ತಾ? ಸೊ ಇದು ಅರ್ಥ ಮಾಡ್ಕೋಬೋದು. ಆದ್ದರಿಂದ ಈ ಕಿರ್ಲಿಯನ್ ಫೋಟೋಗ್ರಾಫಿ, ಈ GDB ಕ್ಯಾಮರಾ ಅಂತ ಹೇಳ್ತೀವಿ ನಾವು, ಅದು ಕ್ಯಾಮರಾ ಅನ್ನೋದು. ಆ ಕಿರ್ಲಿಯನ್ ಫೋಟೋಗ್ರಾಫ್ ತೆಗೆಯುವಾಗ ಏನಿಲ್ಲ, ನಿಮ್ಮ ಹೆಬ್ಬೆರಳು ಅಲ್ಲಿ ಇಟ್ಟರೆ ಸಾಕು, ಅಲ್ಲಿಂದ ನಿಮ್ಮ ಪೂರ್ತಿ ಆರವನ್ನು ಅಳತೆ ಮಾಡೋಂಥ ಅವಕಾಶ ಈ ಪರಿಕರಕ್ಕೆ ಇದೆ. ಈಗಾಗಲೇ ರಷ್ಯನ್ ಸೈಂಟಿಸ್ಟು ಕಂಡುಹಿಡಿದಾರೆ. ಈಗಾಗಲೇ ಇದು ಲಭ್ಯವಾಗ್ತಾ ಇದೆ. ನಮ್ಮ ಸೆಂಟ್ರಲ್ಲಿನೂ ಮಾತಾರ್ ಫೌಂಡೇಶನಲ್ಲೂ ಅದು ಲಭ್ಯವಿದೆ. ಸೊ ಈಗ ಏನಾಗುತ್ತೆ ಅಂದರೆ ಈ ರೀತಿಯಲ್ಲಿ ಅರ್ಥ ಮಾಡ್ಕೋಬೋದು. ಇದನ್ನು ಅರ್ಥ ಮಾಡಿಸುವಂಥ ಪರಿಸ್ಥಿತಿಯಲ್ಲಿ ಜರ್ಮನ್ ಸೈಂಟಿಸ್ಟ್ ಅಂತ ಹೇಳ್ಬೋದು, ತುಂಬ ಜನಗಳ ಮೇಲೆ ಈ ಬಣ್ಣಗಳ ಪ್ರಭಾವವನ್ನು ಅದು ಪರೀಕ್ಷೆ ಮಾಡಿದ್ದಾರೆ. ಹೇಳ್ಬೇಕಾದ್ರೆ ಈಗಲೂ ಯುರೋಪ್, ಅಮೆರಿಕ ದೇಶದಲ್ಲಿ ಅವರು ಮಾಡಿರುವಂಥ ಪ್ರಯೋಗಗಳನ್ನು ಈಗೂ ಉಪಯೋಗಿಸ್ತಾ ಇದ್ದಾರೆ. ಅರ್ಥ ಆಯ್ತಾ? ಅಂದರೆ ಏನಾಗತ್ತಂದರೆ ಅವ್ರು ಯಾವ ರೀತಿಯಲ್ಲಿ ಪರೀಕ್ಷೆಗಳು ಮಾಡಿದಂದರೆ, ಉದಾಹರಣೆಗೆ ನೀವು ಯಾವ ಬಣ್ಣ ಸೆಲೆಕ್ಟ್ ಮಾಡ್ತೀರೋ ಅದು ಪ್ರಕಾರ, ಅಂದರೆ ನಿಮಗೆ ಯಾವ ಬಣ್ಣ ಇಷ್ಟ ಅಂತ ಕೇಳಿದಾಗ ನನಗೆ ಇಂಥ ಬಣ್ಣ ಇಷ್ಟ ಅಂತಂದರೆ ಅದರ ಪ್ರಕಾರವಾಗಿ ನಿಮ್ಮ ವ್ಯಕ್ತಿತ್ವವನ್ನು ಹೇಳುವಂಥ ಅವಕಾಶ ಅವರು
ಆ ರೀತಿಯಲ್ಲಿ ಪ್ರಯೋಗಗಳು ಮಾಡ್ತಾ ಹೋಗಿದ್ದಾರೆ ಅವರು. ನೀವು ಬಣ್ಣ ಏನು ಸೆಲೆಕ್ಟ್ ಮಾಡ್ತೀರಾ ಅಂತಂದರೆ ತಕ್ಷಣವೇ ನಿಮ್ಮ ಒಳಗಡೆ ಏನು ಪ್ರಕಂಪನಗಳು, ನಿಮ್ಮ ವ್ಯಕ್ತಿತ್ವ ಏನು ಅಂತ ಅವ್ರು ಹೇಳ್ಬಿಡ್ತಾರೆ. ಆ ರೀತಿಯಲ್ಲಿ ಪರೀಕ್ಷೆಗಳು ಮಾಡಿದ್ದಾರೆ. ಈಗ ಉದಾಹರಣೆಗೆ ಯಾವುದೇ ಒಂದು ನಿಮ್ಮಲ್ಲಿ ಒಂದು ರೋಗ ಇದೆ ಅಂತ ಇಟ್ಕೊಳ್ಳಿ. ಒಂದು ಒಂದು ರೀತಿಯಲ್ಲಿರುವಂಥ ರೋಗ ವ್ಯಾಧಿ ಒಳಗಡೆ ಇದ್ರೆ ಅವರು ಯಾವ ಯಾವ ಬಣ್ಣವನ್ನು ಇಷ್ಟ ಮಾಡ್ತಾರೋ ಅದು ಪ್ರಕಾರ ಆ ರೋಗವನ್ನು ನಿರ್ಧಾರ ಮಾಡುವಂಥ ಅವಕಾಶ. ಅಂದರೆ ಯಾವುದೇ ಒಂದು ಒಳಗಡೆ ಅಂದರೆ ವಿಭಿನ್ನವಾದ ಬೇರೆ ವ್ಯಾಧಿ ಇದ್ದರೆ ಅವನು ಬೇರೆ ರಂಗೆ ಸೆಲೆಕ್ಟ್ ಮಾಡ್ತಾನೆ, ಬೇರೆ ಕಲರ್ ಸೆಲೆಕ್ಟ್ ಮಾಡ್ತಾನೆ, ಬೇರೆ ಬಣ್ಣನ ಸೆಲೆಕ್ಟ್ ಮಾಡ್ತಾನೆ. ಒಂದು ಆರೋಗ್ಯಕರ ವ್ಯಕ್ತಿ ಕೇಳಿದರೆ ಅವರು ಬೇರೆ ಬೇರೆ ಬಣ್ಣ ಸೆಲೆಕ್ಟ್ ಮಾಡ್ತಾನೆ. ಒಂದು ಶಾಂತಿಯುತವಾದ ಶಾಂತಿ ಮೂರ್ತಿ ಅಂದರೆ ಶಾಂತಿಯುತವಾಗಿರುವಂಥ ವ್ಯಕ್ತಿ ಹತ್ರ ಹೋದರೆ ನೀವು ಅವರು ಬೇರೆ ಬಣ್ಣ ಸೆಲೆಕ್ಟ್ ಮಾಡ್ತಾರೆ ನೋಡಿ. ಒಂದು ಉನ್ನತವಾದ ಆಶೆಗಳಿರುವಂಥ ವ್ಯಕ್ತಿ ಅವನು ಬೇರೆ ಬಣ್ಣನೇ ಸೆಲೆಕ್ಟ್ ಮಾಡ್ಕೊತಾನೆ. ಈ ರೀತಿಯಲ್ಲಿ ಸೊ ಈ ಈ ಐಕ್ಯ ಅನ್ನೋದು, ಈ ಕಲರ್ ಐಕ್ಯ ಅಂದರೆ ಈ ಕಲರ್ ಆಗಲಿ ಈ ಕಲರ್ ಆಗಲಿ ಬಣ್ಣದು ಐಕ್ಯ ಅನ್ನೋದು ನಿಮ್ಮ ಮೂರನೇ ಶರೀರದಲ್ಲಿ ಏನು ನಡೀತಾ ಇದೆ ಅಂತ ತೋರಿಸ್ತದೆ ಅಂತ ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಈ ಮೂರನೇ ಶರೀರದಿಂದ ಯಾವ ಕಲರು ನೋಡಿ, ಮೂರನೇ ಶರೀರದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಯಾವ ಕಲರು ಅಲ್ಲಿ ಪ್ರಸಾರ ಆಗ್ತಾ ಇದೆಯೋ ಅದು ಕಂಡುಹಿಡಿದರೆ, ಮತ್ತೆ ಆ ವ್ಯಕ್ತಿ ಉದಾಹರಣೆಗೆ ಯಾವ ಕಲರ್ನ ಇಷ್ಟಪಡ್ತಾರೆ ಅಂತ ಅವ್ರಿಗೆ ಅರ್ಥ ಆಗಿದೆ, ಓಕೆ, ಎರಡೂ ಒಂದೇ ಆಗಿರ್ತದೆ ನೋಡ್ಕೊಳ್ಳಿ. ಉದಾಹರಣೆಗೆ ನಿಮ್ಮನ್ನ ಕೇಳ್ತೀನಿ ನಾನು, ನಿಮ್ಗೆ ಯಾವ ಕಲರ್ ಇಷ್ಟ ಅಂತ. ಈಗ ನಿಮ್ಮ ಮನೋಸ್ಥಿತಿ ಏನಿದೆ, ಮತ್ತು ನಿಮ್ಮಲ್ಲಿ ಏನು ವ್ಯಾಧಿ ಇದೆಯಾ, ಇಲ್ಲ ನೀವು ಶಾಂತಿ ಮೂರ್ತಿ ಮತ್ತು ಒಳ್ಳೆಯ ಆಶೆಗಳ ಕನಸುಗಳಿರುವಂಥ ವ್ಯಕ್ತಿ ಆದರೆ ನೀವು ಒಂದು ಕಲರ್ ಸೆಲೆಕ್ಟ್ ಮಾಡ್ತೀರಾ. ಆಯಿತಾ? ಆ ಕಲರು ಬರೆದಿಟ್ಕೊಳ್ಳಿ. ಮತ್ತು ನಿಮ್ಮ ಕಣ್ಣು ಮುಚ್ಕೊಂಡು ನಿಮ್ಮ ಒಳಗಡೆ ನೀವು ಧ್ಯಾನ ಮಾಡ್ತಾ ಹೋದರೆ ನಿಮ್ಗೆ ಅದೇ ಕಲರ್ ಒಳಗಡೆ ಕಾಣಿಸ್ತದೆ. ಅದೇ ಆಶ್ಚರ್ಯಕರ ವಿಷಯ. ಆಯಿತಾ? ಸೊ ಈ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೋಬೋದು. ಅಂದರೆ ನಿಮ್ಮ ಮೂರನೇ ಶರೀರದಲ್ಲಿ ಯಾವ ಕಲರ್ ಪ್ರಸಾರ ಆಗ್ತಾ ಇರ್ತದೋ ಆ ಕಲರೇ ನೀವು ಆಯ್ಕೆ ಮಾಡ್ಕೊತೀರಾ ಆಚೆ ಕಡೆ. ಇದನ್ನ ಅರ್ಥ ಮಾಡಿಕೊಂಡು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾವುದೇ ವಿಷಯದಲ್ಲಿ ನೀವು ವಸ್ತ್ರಗಳು ಧರಿಸೋದಾಗಲಿ ಇವೆಲ್ಲ ನೋಡ್ತಾ ಇರ್ತೀವಿ ನೋಡಿ. ಸ್ವಲ್ಪ ಜನಕ್ಕೆ ಒಂದೊಂದು ವಸ್ತ್ರ ಅಂದರೆ ತುಂಬ ಪ್ರೀತಿ, ತುಂಬ ಇಷ್ಟ ಅಂತಂದರೆ ಅಲ್ಲಿ ಅರ್ಥ ಏನಂದರೆ ಅವನು ಮೂರನೇ ಶರೀರ ಪ್ರಾಮುಖ್ಯತೆ, ಎರಡನೇ ಶರೀರ ಮೊದಲನೇ ಶರೀರ ಅಲ್ಲ. ಆ ಮೂರನೇ ಶರೀರದಲ್ಲಿ ನಡೆಯುವಂಥ ಪ್ರಕಂಪನಗಳು ಅಲ್ಲಿ ಪ್ರಸಾರವಾಗುವಂಥ ಕಲರ್ ಇದೆ ನೋಡಿ. ಓಕೆ, ಆ ಕಲರ್ ಪ್ರಕಾರನೇ ಆಚೆ ಕಡೆನೂ ಅದನ್ನೇ ಆಯ್ಕೆ ಮಾಡ್ಕೊತಾರೆ ಅಂತ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಿಲ್ಲಿ. ಈ ಬಣ್ಣಗಳ ಮನೋವಿಜ್ಞಾನ ತುಂಬ ಇದೆ ಸ್ನೇಹಿತರೆ. ಅರ್ಥ ಮಾಡಿಕೊಂಡ್ರೆ ಈ ಬಣ್ಣಗಳ ಅದ್ಭುತವಾದ ಅರ್ಥಗಳು, ಉಪಯೋಗಗಳು ಹೊಂದಿದೆ ಹೇಳ್ಬೇಕಂದ್ರೆ. ಆಯಿತಾ? ಸೊ ಆ ರೀತಿಯಲ್ಲಿ ಈ ಬಣ್ಣಗಳು ಏನಿದೆಯೋ ಎಷ್ಟು ಅರ್ಥವಂತವಾಗಿದ್ರೆ ಬಾಹ್ಯ ವ್ಯಕ್ತಿತ್ವವನ್ನು ಅದು ಹೇಳುತ್ತೆ ಖಂಡಿತವಾಗಿ. ಅಂದರೆ ಬಾಹ್ಯ ವ್ಯಕ್ತಿತ್ವ ಹೇಗಿರ್ತದೆ ಒಂದು ವ್ಯಕ್ತಿ ಅಂತ ಹೇಳಕ್ಕೆ ಹೋದರೆ ಈ ಬಣ್ಣಗಳ ಅಂದರೆ ಆ ಬಣ್ಣಗಳು ಅವ್ರಿಗೆ ಏನು ಬಣ್ಣಗಳು ಇಷ್ಟ ಆಗುತ್ತೋ ಅದ್ರ ಪ್ರಕಾರ ಅವ್ರ ಬಾಹ್ಯ ವ್ಯಕ್ತಿತ್ವವನ್ನು ಹೇಳುವಂಥ ಅವಕಾಶ ಇದಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಉದಾಹರಣೆಗೆ ಏನಾಗುತ್ತಂದರೆ ಇದು ಕೆಂಪು ಬಣ್ಣ ತಗೋಲಿ. ಇದು ಕೆಂಪು ಬಣ್ಣ ಯಾವಾಗಲೂ ರೆವಲ್ಯೂಷನ್ಗೆ ಸಂಕೇತ ಅಲ್ವಾ? ಒಂದು ರೀತಿಯಲ್ಲಿ ಕೋಪಕ್ಕೆ ಸಂಕೇತ, ಕೋಪ. ಅದನ್ನು ನೋಡ್ಬೋದು. ಈ ತುಂಬ ರೆವಲ್ಯೂಷನ್ ಮಾಡೋರು, ಕ್ರಾಂತಿ ನಡೆಸೋರು ನೋಡಿದ್ರ, ಕ್ರಾಂತಿ ಉದ್ಯಮ ನಡೆಸೋರು ಒಂದು ಕೆಂಪು ಬಣ್ಣದ ಜೆಂಡ, ಕೆಂಪು ಬಣ್ಣದ ಫ್ಲಾಗ್ ಎತ್ಕೊಂಡು ಹೋಗ್ತಾ ಇರ್ತಾರೆ, ಅವರು ತಿರುಗ್ತಾ ಇರ್ತಾರೆ ಅಲ್ಲಿ ಇಲ್ಲಿ. ಅಂದರೆ ಇದು ಯಾವುದಕ್ಕೆ ಸಂಕೇತ ಅಂದರೆ ಇದು ತೀವ್ರವಾದ ಆಗ್ರಹ, ಒಂಥರ ಕೋಪ, ಅವರಲ್ಲಿ ಆಗುವಂಥ ಭಾವೋದ್ವೇಗಗಳು ಆ ರೀತಿ ಇರ್ತದೆ. ಅಂದರೆ ಕೋಪ ಹೆಚ್ಚಾಗಿರುವಂಥವ್ರು, ಒಂದು ಕ್ರಾಂತಿ ನಡೆಸೋರು ಇಲ್ಲ ಈ ಕೆಂಪು ಬಣ್ಣದೇ ಜಾಸ್ತಿ ಉಪಯೋಗಿಸ್ತಾರೆ ಅಲ್ವಾ? ಸೊ ತೀವ್ರವಾದ ಒಂದು ಕೋಪ ಇರುವಂಥ ವ್ಯಕ್ತಿಗಳಲ್ಲಿ ಅವ್ರ ಸುತ್ತು ಇರುವಂಥ ವಲಯ ನೋಡಿದರೆ ಆ ಸುತ್ತು ಇರುವಂಥ ವಲಯ ಹೇಗಿರ್ತದೆ ಅಂದರೆ ಕೆಂಪು ಬಣ್ಣದಲ್ಲೇ ಇರ್ತದೆ ಖಂಡಿತವಾಗಿ. ಅರ್ಥ ಆಯ್ತಾ? ಸೊ ಈ ಕೆಂಪು ಬಣ್ಣ ಹೇಳ್ಬೇಕಂದ್ರೆ ಒಂಥರ ನಾಶನಕ್ಕೆ ಕಲರ್ ಅಂತ ಹೇಳ್ಬೋದಾ? ಆಮೇಲೆ ಒಂದು ಹತ್ಯಕ್ಕೆ ಅಂದರೆ ಒಂಥರ ಅದು ತೀವ್ರವಾದ ಕೋಪ ಅಂದರೆ ಹೇಳ್ಬೋದು. ನಾವು ನೋಡ್ತಾ ಇರ್ತೀವಿ ಅನೇಕ ಅನಾಥಗಳಾಗ್ತಾ ಇರ್ತವೆ. ಇಂಥದಕ್ಕೂ ಇದೊಂಥರ ಈ ಬಣ್ಣ ಚಿಹ್ನ ಅಂತ ಹೇಳ್ಬೋದು, ಸಂಕೇತ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಉದಾಹರಣೆಗೆ ಯಾವುದೇ
ಒಂದು ರೂಮಲ್ಲಿ ಕೂತ್ಕೊಳ್ಳಿ ಅಂತ ಇಟ್ಕೊಳ್ಳಿ. ಪ್ರತಿಯೊಂದು ವಸ್ತು ಅಲ್ಲಿ ಕೆಂಪು ಬಣ್ಣದಲ್ಲಿ ಇದೆ ಅಂತ ಇಟ್ಕೊಳ್ಳಿ. ಅಲ್ಲೇನಾಗುತ್ತದೆ, ಅದು ನೋಡ್ತಾ ಇದ್ರೆ ನಿಮ್ಮಲ್ಲಿ ಬಿ ಪಿ ಹೆಚ್ಚಾಗತ್ತೆ, ರಕ್ತಪೋಟ ಹೆಚ್ಚಾಗತ್ತೆ, ಅದು ನೋಡ್ತಾ ಹಾಗೆ ಕೂತ್ಕೊಂಡ್ರೆ. ಅರ್ಥ ಆಯ್ತಾ? ಸೊ ನಿರಂತರ ಆ ಒಂದು ವ್ಯಕ್ತಿ ನಮ್ಮ ಸುತ್ತು ವಸ್ತುಗಳಿಟ್ಕೊಂಡು ಆ ವಸ್ತುಗಳೆಲ್ಲ ಕೆಂಪು ಬಣ್ಣದಲ್ಲಿದ್ದರೆ ಅವನಿಗೆ ನಿರಂತರ ಅವರಲ್ಲಿ ರಕ್ತಪೋಟ ಆಗೇ ಇರ್ತದೆ, ಕಡಿಮೆ ಆಗಲ್ಲ. ಅಂದರೆ ಈಗಾಗಲೇ ನಾನು ಬಣ್ಣದ ಥೆರಪಿ ಸ್ಟಾರ್ಟ್ ಮಾಡಿದ್ದೀನಿ, ಕಲರ್ ಥೆರಪಿ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಮೂರನೇ ಶರೀರಕ್ಕೂ ಇಷ್ಟೆಲ್ಲ ಪ್ರಾಮುಖ್ಯತೆ. ಮೂರನೇ ಶರೀರ, ಅದರ ಕಲರ್ಸ್ ಎಷ್ಟು ಪ್ರಾಮುಖ್ಯತೆ, ಎಷ್ಟು ಅರ್ಥ ಮಾಡಿಸ್ತದೆ ನಮ್ಮ ಬಗ್ಗೆ ಅಂತ ಅನ್ನೋದು ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಉದಾಹರಣೆಗೆ ನೀಲಿ ರಂಗು, ಬ್ಲೂ ಕಲರ್, ನಿಮ್ಮ ರಕ್ತಪೋಟನ್ನು ಕಡಿಮೆ ಮಾಡ್ತದೆ. ಗೊತ್ತಾ ಆ ವಿಷಯ? ಯಾಕಂದರೆ ಉದಾಹರಣೆಗೆ ನಾನು ನಿನ್ನೆ ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ನಮ್ಮ ಮೇಲೆ ಇರುವಂಥ ಆಕಾಶ ನೀಲಿ ರಂಗಲ್ಲಿ ಇರ್ತದೆ, ಸ್ಕೈ ಬ್ಲೂ ಅಲ್ಲಿ ಇರ್ತದೆ. ಅದು ಯಾವುದಕ್ಕೆ ಸಂಕೇತ ಅಂದರೆ ಒಂಥರ ಒಂಥರ ಪ್ರಶಾಂತತೆಗೆ ಸಂಕೇತ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ನಿಮ್ಮ ಸುತ್ತು ನೀಲಿ ರಂಗು ಯಾವುದೇ ನೋಡ್ತಾ ಇದ್ರೂ ನಿಮಗೆ ರಕ್ತಪೋಟು ಕಡಿಮೆ ಆಗುತ್ತೆ, ತಕ್ಷಣ ಕಡಿಮೆ ಆಗುತ್ತೆ. ನೋಡಿ ಎಷ್ಟು ಪ್ರಭಾವ ಇದೆ, ಒಂದು ಕಲರ್ಗೆ ಎಷ್ಟು ಪ್ರಭಾವ. ಆ ರೀತಿಯಲ್ಲಿ ಅಂದರೆ ಸ್ಕೈ ಬ್ಲೂ ಇರುವಂಥ ಆಕಾಶವನ್ನು ನೋಡಿದರೆ ನಮಗೆ ಎಷ್ಟೋ ಪ್ರಶಾಂತತೆ ಅನ್ನಿಸ್ತದೆ, ಒಂಥರ ನೆಮ್ಮದಿ, ಶಾಂತಿ ಅನ್ನಿಸ್ತದೆ ಮನಸ್ಸಿಗೆ. ಅಂದರೆ ಆ ಬಣ್ಣದ ಎಫೆಕ್ಟ್ ಹೇಗಿರ್ತದೆ ನಮ್ಮ ಮನಸ್ಸು ಮೇಲೆ ಅಂತ ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಆಮೇಲೆ ಈ ಬಣ್ಣಗಳಿಂದ ವೈದ್ಯ ಮಾಡ್ತಾ ಹೋಗಿದ್ದಾರೆ. ಇವೆಲ್ಲ ಪೂರ್ವಕಾಲದಲ್ಲಿ ಆಗಿದೆ. ಅದು ಇತ್ತೀಚಿನ ಕಾಲದಲ್ಲಿ ಕಲರ್ ಥೆರಪಿ ಅಂತ ಮತ್ತೆ ಆಚೆ ಕಡೆ ಬಂದಿದೆ. ಈ ಕಲರ್ ಥೆರಪಿ ಪ್ರತ್ಯೇಕವಾಗಿ ಕೆಲಸ ಮಾಡೋದು ಆ ಮೂರನೇ ಶರೀರದ ಒಳಗಡೆ ಇರುವಂಥ ಕಲರ್ಸಿಂದ ನಾವು ಆಚೆ ಕಡೆ ಆ ಕಲರ್ಸನ್ನು ಮ್ಯಾಚ್ ಮಾಡ್ಕೊತ ಹೋದರೆ ನಮ್ಗೆ ಅದ್ಭುತವಾದ ಪರಿಹಾರಗಳು ಸಿಗತ್ತೆ. ಅರ್ಥ ಆಯ್ತಾ? ಸೊ ಉದಾಹರಣೆಗೆ ಒಂದು ಮನುಷ್ಯನ ಒಳಗಡೆ ಇರುವಂಥ ಬಣ್ಣಗಳು ಹೇಗೆ ಅಂತ ನಾವು ಅರ್ಥ ಮಾಡ್ಕೊತ ಬಂದಿವಲ್ಲ. ಒಳಗಡೆ ಒಂಥರ ಕೋಪ ಇಟ್ಕೊಂಡಿದ್ರೆ, ಭಯ ಇಟ್ಕೊಂಡಿದ್ರೆ ಅವನ ಸುತ್ತು ಆ ವಲಯ ಆರ ರೆಡ್ ಕಲರ್ ಆಗಿರ್ತದೆ, ಅಂದರೆ ಕೆಂಪು ಬಣ್ಣದಲ್ಲಿ ಇರ್ತದೆ ಅಂತ ಹೇಳಿ. ಈಗ ಬುದ್ಧರಿದ್ದಾರೆ, ಬುದ್ಧರು ಏಳನೇ ಶರೀರ ಆಕ್ಟಿವೇಟ್ ಅಂದರೆ ಏಳನೇ ಶರೀರನ್ನು ಅವ್ರು ಆಕ್ಟಿವೇಟ್ ಮಾಡ್ಕೊಳ್ಳುವಂಥ ವ್ಯಕ್ತಿ ಅವರು. 7 ಶರೀರಗಳು ದಾಟಿರುವಂಥ ವ್ಯಕ್ತಿ ಅವರು, ಸಹಸ್ರಾರಕ್ಕೆ ಹೋಗಿರುವಂಥ ವ್ಯಕ್ತಿ ಅವರು. ಬುದ್ಧರು ಮಹಾನ್ ಯೋಗಿ. ಅವ್ರಿಗೆ ಸುತ್ತು ಹಳದಿ ಬನ್ನೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಅವ್ರ ಸುತ್ತು 6 ಕಲರು ಹಳದಿ ಬನ್ನೆ ಅಂತ ಹೇಳಿದ್ದಾರೆ, ಯೆಲ್ಲೋ ಕಲರ್. ಆ ರೀತಿಯಲ್ಲಿ ಸರಿ. ಇದು ಬಿಟ್ಟರೆ ಇನ್ನು ಸ್ವಲ್ಪ ನಾವು ನೋಡೋಕೆ ಹೋದರೆ ಒಂದು ಬಾಟಲ್ ತಗೊಳ್ಳಿ. ಉದಾಹರಣೆಗೆ ಈ ಬಾಟಲ್ ತಗೊಳ್ಳಿ. ನೋಡಿ ಈ ಬಾಟಲ್ ಹೇಗಿದೆ, ಅದು ಬ್ಲೂ ಕಲರ್. ಇದರಲ್ಲಿ ನಾನು ನೀರನ್ನು ಹಾಕಿ ತಗೊಂಡೋಗಿ ನಾವು ಸೂರ್ಯನ ಕೆಳಗಡೆ ಇಡ್ತೀನಿ. ಸೂರ್ಯನ ಕೆಳಗಡೆ ಇಟ್ಟಿದ ತಕ್ಷಣ ಏನಾಗುತ್ತೆ ಗೊತ್ತಾ? ಆ ರಂಗದ ಅಂದರೆ ಆ ಪರ್ಟಿಕ್ಯುಲರ್ ಬಣ್ಣ ಏನಿದೆಯೋ ಆ ಕಲರು ನೇರವಾಗಿ ಆ ನೀರಲ್ಲಿ ಪ್ರವಾಹ ಆಗತ್ತೆ. ಅಂದರೆ ಸೂರ್ಯನಿಂದ ಬಿಳಿ ಸೂರ್ಯಕಿರಣಗಳು ತಗೊತದೆ. ಆ ಬಾಟಲ್ ಟಚ್ ಆದಮೇಲೆ ಆ ಬಾಟಲ್ ನೀಲಿ ಕಲರಲ್ಲಿದೆ, ಅಂದರೆ ಬ್ಲೂ ಕಲರ್ ಇದೆ. ಅದಕ್ಕೋಸ್ಕರ ಆ ಬ್ಲೂ ಕಲರ್ ಇರುವಾಗ ಏನಾಗುತ್ತೆ ಅಂದರೆ ಖಂಡಿತ ಆ ಬ್ಲೂ ಕಲರ್ ಮಾತ್ರ ಆ ನೀರಲ್ಲಿ ಪ್ರವೇಶ ಆಗತ್ತೆ. ನೋಡಿ ಅರ್ಥ ಆಯ್ತಾ? ಅವಾಗ ನಿಮ್ಮ ರಕ್ತಪೋಟು ಅಂದರೆ ಒಂಥರ ಬ್ಲಡ್ ಪ್ರೆಷರ್, ಹೈ BP ಅಂತ ಇರ್ತದಲ್ಲ, ಅದ್ರ ಮೇಲೆ ತುಂಬ ಪ್ರಭಾವ ತೋರಿಸ್ತದೆ ಅಂಥ ನೀರು ಕುಡಿದರೆ. ಆಯಿತಾ? ನಿಮಗೆ ಆ ಬ್ಲಡ್ ಪ್ರೆಷರ್ ಅದು ಆಟೋಮೆಟಿಕ್ ಕಡಿಮೆ ಆಗ್ತಾ ಹೋಗ್ತದೆ. ಉದಾಹರಣೆಗೆ ಇನ್ನೊಂದು ಉದಾಹರಣೆ ತಗೊಂಡ್ರೆ, ಹಳದಿ ಬಣ್ಣಿರುವಂಥ ಒಂದು ಬಾಟ್ಲನ್ನು ತಗೊಳ್ಳಿ, ಅಂದರೆ ಯೆಲ್ಲೋ ಕಲರ್. ಅದನ್ನು ಸಹ ನೀವು ಸೂರ್ಯನ ಕಿರಣಗಳಲ್ಲಿ ಇಡ್ಬೋದು. ಆದರೂ ಪ್ರಸಾರ ಮಾಡುವಂಥ ಶಕ್ತಿ ಆ ನೀರು ಒಳಗಡೆ ತುಂಬ ವ್ಯತ್ಯಾಸವಿರುತ್ತೆ. ಆಯಿತಾ? ಯಾಕಂದರೆ ಈ ನೀಲಿ ಕಲರ್ ಇರುವಂಥ ಬಾಟಲ್ನು ಸೂರ್ಯನ ಕೆಳಗಡೆ ಇಟ್ಟು ನೀವು 3 ಗಂಟೆಗಳ ಕಾಲಿಟ್ಟು ಅದು ತೆಗೆದಿದ್ರೆ ಆ ನೀರು ಎಷ್ಟು ದಿವಸ ಇದ್ರೂ ಕೆಟ್ಟೋಗಲ್ಲ, ಪ್ರಶಾಂತವಾಗಿ ಆರೋಗ್ಯವಾಗಿ ಹಾಗೆ ಇರ್ತದೆ. ಅದೇ ನೀವು ಈ ಯೆಲ್ಲೋ ಕಲರ್ ಇರುವಂಥ ಏನಿದೆಯೋ ಅದು ಖಂಡಿತವಾಗಿ ನೀವು ಸೂರ್ಯಕಿರಣಗಳ ಕೆಳಗಡೆ ಇಟ್ಟು ಅದನ್ನು ಮತ್ತೆ ತೆಗೆದು ಆ ನೀರನ್ನು ಸ್ವಲ್ಪ ದಿವಸ ಇಟ್ಟರೆ ಇಮಿಡಿಯೇಟ್ ಕೆಟ್ಟೋಗುತ್ತೆ ಅದು. ಇದನ್ನು ಗಮನಿಸಬೇಕಾದ್ರೆ ಅಂದರೆ ಇಲ್ಲಿ ಅರ್ಥ ಏನಂದರೆ ಯಾವುದೇ ಒಂದು ಶಿಥಿಲವಾಗುವಂಥ, ಮರಣ ಹೊಂದುವಂಥ, ನಾಶನವಾಗುವಂಥ
ಆ ವಸ್ತುಗಳಿಗೆ ಆ ಲಕ್ಷಣಗಳಿಗೆ ಯಾವುದು ಬಣ್ಣಪ್ಪ ಅಂತಂದ್ರೆ ಈ ಹಳದಿ ಬಣ್ಣ ಅಂತ ಅರ್ಥ ಹೇಳ್ತಾರೆ. ಹಳದಿ ಬಣ್ಣ ಬಾಟಲಿಂದ ನೀವು ನೀರು ಶಕ್ತೀಕರಣ ಮಾಡಿದ್ರೂ ಸೂರ್ಯನಿಂದ ಬೇಗನೆ ಕೆಟ್ಟು ಹೋಗುತ್ತೆ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಇರ್ತದೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಸೊ ಈ ಮೂರನೇ ಶರೀರ ಸ್ಥಿತಿ ಅಂದರೆ ನಿಮ್ಮ ನಿಮ್ಮ ಸುತ್ತು ಏನು ಕಲರ್ಸ್ ಇದೆ, ಏನು ಆರ ಇದೆ ನಿಮಗೆ ಕಾಣಿಸ್ತಾ ಇರ್ತದೆ. ಓಕೆ, ನೀವು ಮೂರನೇ ಶರೀರ ಬಗ್ಗೆ ತುಂಬ ಎರಕ ಇಟ್ಕೊಂಡಿದ್ರೆ, ಅರಿವು ಇಟ್ಕೊಂಡಿದ್ರೆ ಖಂಡಿತ ನಿಮಗೆ ಅರ್ಥ ಆಗ್ತದೆ, ಈ ಕಲರ್ಸ್ ಎಲ್ಲ ಅರ್ಥ ಆಗತ್ತೆ. ಸೊ ಅದಕ್ಕೋಸ್ಕರ ಅವಾಗ ಏನಾಗತ್ತಂದರೆ ನಿಮ್ಮ ಮೂರನೇ ಶರೀರ ಬಗ್ಗೆ ನಿಮ್ಗೆ ಅರಿವಿದ್ರೆ ಖಂಡಿತ ಅವಾಗ ಇನ್ನು 2 ಶರೀರಗಳ ಬಗ್ಗೆ ತುಂಬ ಅರ್ಥ ಆಗಿರ್ತದೆ. ಯಾಕಂದರೆ ಮೂರನೇ ಶರೀರವೇ ತುಂಬ ಸೂಕ್ಷ್ಮಾತಿ ಸೂಕ್ಷ್ಮ, ಅದರ ಜೊತೆಗೆ ಒಂದಾನಾಗೋದೇ ತುಂಬ ಕಷ್ಟ. ನಾವು ಧ್ಯಾನದಲ್ಲಿ ಮಾತ್ರ ಸಾಧ್ಯವಾಗತ್ತೆ. ಧ್ಯಾನ ಮಾಡ್ತಾ ಮಾಡ್ತಾ ಹೋದರೆ ಆ ಮೂರನೇ ಶರೀರ ಅದರಲ್ಲಿ ಅದನ್ನು ಸಕ್ರಿಯಗೊಳಿಸ್ಕೊಂಡು ನಾವು ಅಲ್ಲಿ ಒಂಥರ ಹೇಳ್ಬೇಕಂದ್ರೆ ಅದಕ್ಕೆ ಸಂಬಂಧಿತ ಪೂರ್ತಿ ವಿಧಿವಿಧಾನಗಳು, ಆ ಸಂಬಂಧಿತ ಕದಲಿಕೆಗಳು ಅರ್ಥ ಆಗಿದ್ರೆ ಆವಾಗ 3 ಶರೀರಗಳು ನಮಗೆ ಒಂದಾನಾಗ್ತದೆ ಅಂತ ಹೇಳ್ತಾರೆ. ಆವಾಗ ಯಾವುದೇ ಒಂದು ಶಕ್ತಿಪಾತ ಮಾಡಿದ್ರೂ ನೋಡಿ, ಉದಾಹರಣೆಗೆ ಒಂದು ಗುರುಗಳ ಹತ್ರ ಹೋಗಿ ಕೂತ್ಕೊಂಡ್ರೆ ಅವ್ರು ಶಕ್ತಿಪಾತ ಮಾಡ್ತಾರಂತ ಇಟ್ಕೊಳ್ಳಿ. ಈ ಶಕ್ತಿಪಾತ ಮಾಡುವಾಗ ಏನಾಗುತ್ತೆ ಗೊತ್ತಾ, ಈ 3 ಶರೀರಗಳು ಒಂದಾನ ಆಗಿರಬೇಕು, ಅರ್ಥ ಮಾಡ್ಕೊಳ್ಳಿ. ಯಾವುದೇ ಶಕ್ತಿಪಾತ ಆದರೆ ನೇರವಾಗಿ ಶಕ್ತಿ ನಿಮಗೆ ಆಜ್ಞಾ ಚಕ್ರಕ್ಕೆ ಹೋಗಲ್ಲ, ನಿಮ್ಗೆ ತಲುಪಿಸಲ್ಲ. ಹೇಗಿರ್ತದೆ ಅಂದರೆ ಈ ಶಕ್ತಿ ಬಂದಿರುವಂಥ ಶಕ್ತಿ ಫಸ್ಟು 3 ಶರೀರಗಳಿಂದ ಪ್ರವೇಶ ಆಗಿ ಈ 3 ಶರೀರಗಳಿಂದ ಪ್ರವಾಹ ಆಗಿ 4ನೇ ಶರೀರಕ್ಕೆ ಹೋಗುತ್ತೆ. 3 ಶರೀರಗಳೀಗ ನಾವು ಅನ್ಕೊಂಡಿದ್ದ ಪ್ರಕಾರ ಭೌತಿಕ ಶರೀರ, ಪ್ರಾಣಮಯ ಶರೀರ ಮತ್ತು ಆಸ್ಟ್ರಲ್ ಬಾಡಿ ಸೂಕ್ಷ್ಮ ಶರೀರ ಆಗುತ್ತೆ. ಮತ್ತು ಅದಾದಮೇಲೆ ಕಾರಣ ಶರೀರ, ಮಹಾಕಾರಣ ಶರೀರ, ವಿಶ್ವಮಯ ಶರೀರ, ಅದಾದಮೇಲೆ ನಿರ್ವಾಣಮಯ ಶರೀರ. ಈ ರೀತಿಯಲ್ಲಿ 7 ಶರೀರಗಳು ನಮ್ಮಲ್ಲಿ ಇರ್ತದೆ. 4ನೇ ಶರೀರಕ್ಕೆ ಶಕ್ತಿ ಹೋಗ್ಬೇಕಂದ್ರೆ ಫಸ್ಟ್ ಈ 3 ಶರೀರಗಳು ಚೆನ್ನಾಗಿ ಒಂದಾನ ಆಗಿರಬೇಕು. ದೇ ಮಸ್ಟ್ ಬಿ ಇನ್ ದಿ ಆಕ್ಟಿವೇಶನ್. ಈ 3 ಶರೀರಗಳ ಬಗ್ಗೆ ನಮಗೆ ಅರಿವು ಇರಬೇಕು. ಅದರಲ್ಲಿ ಆಗುವಂಥ ಕಂಪನಗಳು ನಮಗೆ ಪೂರ್ತಿ ಅದರ ಬಗ್ಗೆ ಅರಿವು ಇರಬೇಕು. ಅದು ಪ್ರತ್ಯೇಕವಾಗಿ ನಾವೀಗ ಅರ್ಥ ಮಾಡ್ಕೊತಾ ಇದ್ವಿ. ಅದಕ್ಕೋಸ್ಕರ ನಮ್ಮ 3 ಶರೀರಗಳ ಹೊಂದಾಣಿಕೆ ಏನಿದೆಯೋ ಅದು ಚೆನ್ನಾಗಿ ಆಗಿದ್ರೇನೆ ನಾವು ಈ ಜೀವನದಲ್ಲಿ ವಿಕಾಸ ಹೊಂದೋದು. ಅರ್ಥ ಆಯ್ತಾ? ಅಂದರೆ ಉದಾಹರಣೆಗೆ ಜಸ್ಟ್ ನಿಮ್ಗೆ ಹೇಳ್ಬೇಕಂದ್ರೆ ಯಾವ ರೀತಿಯಲ್ಲಿ ಅಂತಂದರೆ ಇದರ ಆಕ್ಟಿವೇಶನ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಇದು ಪ್ರತಿಯೊಂದು ಈ ಜೀವನದಲ್ಲಿ ಅಂದರೆ ಹೇಗಿರ್ತವೆ ಅಂದರೆ, ಉದಾಹರಣೆಗೆ ನಮ್ಮ ವಿಶ್ವದಲ್ಲಿ ಈ ಸಸ್ಯಗಳು, ಜಂತುಗಳು, ಮಾನವಗಳು ನೋಡಿದರೆ ನಮ್ಮಲ್ಲಿ 7 ಶರೀರಗಳಿದೆ ಅಂತ ನಾವು ಅನ್ಕೊಂತೀವಲ್ಲ, ಪ್ರತಿಯೊಂದರಲ್ಲಿ 7 ಶರೀರಗಳಿದೆ ಮಿತ್ರರೇ. ಆದರೆ ಏನಾಗುತ್ತೆ ಅಂದರೆ ಸಸ್ಯ ತಗೊಳ್ಳಿ, ಸಸ್ಯದಲ್ಲಿ ಏನಾಗುತ್ತಂದರೆ ಎಲ್ಲ ಶರೀರಗಳು ಅಂದರೆ ಖನಿಜ ಇಲ್ಲದೆ ಖನಿಜ ತಗೊಳ್ಳಿ, ಖನಿಜ, ಸಸ್ಯ ಇಂಥವು ಸುಮ್ಮನೆ ಹಾಗೆ ಇರ್ತವೆ, ಅವು ಎಲ್ಲಿ ಮೂವ್ ಆಗಲ್ಲ. ಅರ್ಥ ಆಯ್ತಾ? ಸೊ ಅಲ್ಲಿ ಏನಾಗುತ್ತಂದರೆ ಅದರಲ್ಲಿ 7 ಶರೀರಗಳಿದೆ, ಆದರೆ ನಿದ್ರಾಣ ಸ್ಥಿತಿಯಲ್ಲಿ ಇದೆ ಎಲ್ಲ. 7 ಶರೀರಗಳು ಖಂಡಿತ ಇದೆ, ಅದರಲ್ಲಿ ಸಸ್ಯದಲ್ಲಿದೆ, ಜಂತುವಲ್ಲಿದೆ, ಮನುಷ್ಯಲ್ಲಿದೆ. ಬಟ್ ಯಾವ ಆಕ್ಟಿವೇಶನ್ ಆಗಿದೆ ಅದು ಇಂಪಾರ್ಟೆಂಟ್. ಸಸ್ಯದಲ್ಲಿ, ಖನಿಜದಲ್ಲಿ ಮೊದಲನೇ ಶರೀರ ಸಹ ನೋ ಆಕ್ಟಿವೇಶನ್, ಅಲ್ಲಿ ಆಕ್ಟಿವೇಶನ್ ಇಲ್ಲ. ಅದಕ್ಕೆ ಅದು ನಿರ್ಜೀವವಾಗಿ ಈಗ ಅದು ನೋಡಿದರೆ ಅಂದರೆ ಖನಿಜ, ಎಸ್ಪೆಷಲಿ ಖನಿಜ ತಗೊಳ್ಳಿ. ಖನಿಜ ಅಂದರೆ ಒಂದು ಲೋಹ ಖನಿಜ ಅಂತ ಹೇಳ್ತೀವಲ್ಲ, ಐರನ್, ಕಬ್ಬಣ ಇಂಥದ್ದು. ಅದು ಎಲ್ಲಿ ಹಾಕಿದರೆ ಅಲ್ಲೇ ಇರ್ತದೆ, ಸ್ವಲ್ಪ ಮೂಮೆಂಟ್ನೂ ಆಗಲ್ಲ ಅದು, ಅಲ್ವಾ? ಅಂದರೆ ಅರ್ಥ ಏನು? ಅದರಲ್ಲಿ 7 ಶರೀರಗಳು ನಿದ್ರಾಣ ಸ್ಥಿತಿಯಲ್ಲಿ ಇದೆ ಅಂತ ಅರ್ಥ. ಅದೇ ಸಸ್ಯ ತಗೊಳ್ಳಿ, ಸಸ್ಯ ಎರಡನೇ ಸ್ಟೇಜ್ ಅಂತ ಇದೆ ನಾನು. ಇದರಲ್ಲಿ 7 ಶರೀರಗಳಿದೆ, ಆದರೆ ಮೊದಲನೇ ಶರೀರ ಆಕ್ಟಿವ್ ಆಗಿರುತ್ತೆ ಅದು. ಅದಕ್ಕೆ ಅದು ಹೀಗೆ ಹಾಗೆ ಸ್ವಲ್ಪ ಮೂವ್ ಆಗ್ತಾ ಇರ್ತದೆ, ಕದಲಿಕೆ ಇರ್ತದೆ. ಕೆಳಗಡೆ ಅದರ ಬೇರುಗಳು ಒಳಗಡೆ ತಗೊಂಡು ಹೋಗ್ತಾ 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 ಹೋಗ್ತದೆ. ಮೇಲೆ ಬೆಳೀತಾ ಮೇಲೆ ಮೇಲೆ ಎಷ್ಟು ಎತ್ತರ ಹೋಗ್ತದೋ ಅಷ್ಟು ಬೇರುಗಳು ಒಳಗಡೆ ಹೋಗ್ತಾನೆ ಕಲಿಸ್ತಾನೆ ಇರ್ತದೆ ಅದು. ಅಂದರೆ ಇಲ್ಲಿ ಯಾವುದೇ ಆಕ್ಟಿವೇಶನ್ ಇದೆ ಅಂದರೆ ಸಸ್ಯಗಳಲ್ಲಿ ಮೊದಲನೇ ಶರೀರ ಭೌತಿಕ ಶರೀರ ಆಕ್ಟಿವೇಶನ್ ಇದೆ. ಅರ್ಥ ಆಯ್ತಾ? ಖನಿಜದಲ್ಲಿ 7 ಶರೀರಗಳು ನಿದ್ರಾಣ ಸ್ಥಿತಿಯಲ್ಲಿ ಇದೆ.
ಈಗ ಜಂತುಗೆ ಬನ್ನಿ. ಜಂತು ಏನಾಗತ್ತಂದ್ರೆ ಖಂಡಿತ ಅದರಲ್ಲಿ ಎರಡನೇ ಶರೀರನೂ ಆಕ್ಟಿವೇಟ್ ಆಗಿದೆ. ಎರಡನೇ ಶರೀರ ಅಂದ್ರೆ ಭಾವನ ಶರೀರ. ನೀವು ನೋಡಿದ್ರಲ್ಲ, ಒಂದು ಜಂತುವನ್ನು ನೀವು ಕಟ್ ಮಾಡಕ್ ಹೋದ್ರು, ಅದನ್ನು ಕ್ಯಾಚ್ ಅಂದ್ರೆ ಅದನ್ನು ಹಿಡಿಯಕ್ ಹೋದ್ರು ಅದು ಓಡೋಗುತ್ತೆ ಭಯದಿಂದ. ಅದರಲ್ಲಿ ಪ್ರೇಮ ಇದೆ, ಕೋಪ ಇದೆ, ದ್ವೇಷ ಇದೆ. ದ್ವೇಷ ಅಂತೂ ಹೆಚ್ಚಿಲ್ಲ, ಅಟ್ಲೀಸ್ಟ್ ಕೋಪ ಬರುತ್ತೆ. ಒಂದು ಜಂತುಗೆ ನೀವು ಏನೇ ನೀವು ಭಯ ಉಡ್ಸಕ್ ಹೋದ್ರೆ ಅದರಲ್ಲಿ ಕೋಪ ಬಂದ್ಬಿಡ್ತದೆ. ಅಂದ್ರೆ ಕೋಪ ಬರ್ತಾ ಇದೆ, ಆ ಕದಲಿಕೆಗಳು ಇದೆ ಅಂತಂದ್ರೆ ಆ ಭೌತಿಕ ಶರೀರ ಜೊತೆಗೆ ಇದನ್ನ ಹೇಳ್ಬೇಕಂದ್ರೆ ಇದಕ್ಕೂ ಎರಡನೇ ಶರೀರನು ಆಕ್ಟಿವೇಶನ್ ಅಲ್ಲಿ ಇದೆ ಅಂತ ನೀವು ಅರ್ಥ ಮಾಡ್ಕೋಬಹುದು. ಯಾವುದರಲ್ಲಿ? ಜಂತುವಲ್ಲಿ, ಅಲ್ವಾ? ಅದಕ್ಕೆ ಅಂದ್ರೆ ಅದಕ್ಕೆ ಏನಾಗುತ್ತೆ ಅಂದ್ರೆ ಶರೀರ 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 ಸಂಬಂಧಿತ ಎರಕೆ ಇದೆ, ಮತ್ತೆ ಭಾವನಾ ಶರೀರ ಬಗ್ಗೆನೂ ಎರಕೆ ಇದೆ ಅದಕ್ಕೆ. ಅದಕ್ಕೆ ಅದು ಏನಾದರೂ ಯಾರಾದರೂ ಅದನ್ನು ಸಾಯಿಸಕ್ ಬಂದ್ರು, ಹೊಡಿಯಕ್ ಬಂದ್ರು ತನ್ನ ತಾನು ಕಾಪಾಡ್ಕೊಂಡಕ್ಕೆ ಓಡೋಗುತ್ತೆ ಅದು. ಅಂದ್ರೆ ಭಾವನಾ ಶರೀರ ಕೆಲಸ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಜಂತುಗಳಿಗೆ ಸೆಕೆಂಡ್ ಎರಡನೇ ಶರೀರ ಮಾತ್ರ ಆಕ್ಟಿವೇಶನ್ ಇರ್ತದೆ, ಅದು ನೆನಪಿಟ್ಕೊಳ್ಳಿ. ಈ ಮನಸ್ಸಿನ ಅಂದ್ರೆ ಮಾನವನಿಗೆ ಏನಾಗತ್ತಂದ್ರೆ ಮೂರನೇ ಶರೀರ ಸಹ ಚುರುಕಾಗಿರುತ್ತೆ. ಅರ್ಥ ಆಯ್ತಾ? ಅದಕ್ಕೆ ಏನ್ ಮಾಡ್ತಾನಂದ್ರೆ ಶರೀರ ಕದಲಿಕೆಗಳೇ ಇಲ್ಲ, ಮನಸ್ಸಲ್ಲಿ ಸಹ ಕದಲಿಕೆಗಳು ಇರ್ತವೆ. ಮನಸ್ಸಿಂದ ಪ್ರಯಾಣ ಮಾಡ್ತಾನೆ ನೋಡಿ. ಸೊ ಅದು ಹೇಳ್ಬೇಕಂದ್ರೆ ಭವಿಷ್ಯತ್ತಲ್ಲಿ ಪ್ರಯಾಣ ಮಾಡ್ತಾನೆ, ಭೂತಕಾಲದಲ್ಲಿ ಪ್ರಯಾಣ ಮಾಡ್ತಾನೆ. ನಾವು ನೋಡಿರ್ಬೋದು, ತುಂಬಾ ಜನ ಒಂಥರ ಭವಿಷ್ಯತ್ತು ಬಗ್ಗೆ ಯೋಚನೆ ಮಾಡಿ ತುಂಬಾ ಜನ ಅವರ ಮನಸ್ಸನ್ನು ಕೆಟ್ಟ ಮಾಡ್ಕೊಂತಾರೆ. ಕೆಟ್ಟ ಮನಸ್ಸಾಗಿ ಒಂಥರ ಕೆಡಿಸ್ಕೊಂತಾರೆ. ಯಾಕೆ ಅಂತಂದ್ರೆ ಅವನಿಗೆ ಮೂರನೇ ಶರೀರ ಆಕ್ಟಿವೇಶನ್ ಇಲ್ಲಿದೆ. ಅದಕ್ಕೆ ಏನಾಗುತ್ತೆ ಅದು ಗೊತ್ತಾ? ಮನಸ್ಸಿಂದನೂ ಪ್ರಯಾಣ ಮಾಡ್ತಾನೆ, ಭವಿಷ್ಯತ್ತಕ್ಕೆ ಹೋಗ್ತಾನೆ, ಭೂತಕಾಲಕ್ಕೆ ಹೋಗ್ತಾನೆ. ಅದೇ ಒಂದು ಜಂತು ತಗೋಲಿ, ಅದು ಯಾವಾಗಲೂ ಅದಕ್ಕೆ ಒತ್ತಡ ಇಲ್ಲ, ಯಾವ ಒತ್ತಡ ಇಲ್ಲ ಅದು. ಯಾಕಂದ್ರೆ ಅದು ಜಸ್ಟ್ ಭೌತಿಕ ಶರೀರ, ಸೆಕೆಂಡ್ನೇದು ಭಾವನಾ ಶರೀರ ಅಷ್ಟೇ. ಅದಕ್ಕೇನು ಮೂರನೇ ಶರೀರ ಆಗಿರುವಂತ ಸೂಕ್ಷ್ಮ ಶರೀರ ಇಲ್ಲ ಅಂದ್ರೆ ಹಾಸ್ಟೆಲ್ ಬಾಡಿ ಅದಕ್ಕೆ ಯಾವುದು ಇಲ್ಲ. ಅರ್ಥ ಆಯ್ತಾ? ಅದೇ ನಾವು ಮನೋಮಯ ಕೋಶ ಅಂತ ಕರಿತೀವಲ್ಲ, ಭಾವನಾ ಶರೀರ ಮನೋಮಯ ಶರೀರ ಅಂತ ಅನ್ಕೊಂಡಿದ್ರೆ ಮೂರನೇ ಶರೀರ ಅದೇ ಹಾಸ್ಟೆಲ್ ಬಾಡಿ, ಅದೇ ಸೂಕ್ಷ್ಮ ಶರೀರ. ಅದಕ್ಕೂ ಜಂತುಗೆ ಯಾವುದೇ ರೀತಿಯಲ್ಲಿ ಅದು ಇಲ್ಲ. ಅದಕ್ಕೆ ಅದು ಭವಿಷ್ಯತ್ತು ಬಗ್ಗೆ ಯೋಚನೆ ಇಲ್ಲ, ಭೂತಕಾಲ ಬಗ್ಗೆನೂ ಯೋಚನೆ ಇಲ್ಲ, ಅದಕ್ಕೆ ಒತ್ತಡಿ ಇಲ್ಲ ಅದರಲ್ಲಿ. ನೋಡಿದ್ರ? ಅದು ಒತ್ತಡ, ಯಾವ ಒತ್ತಡ ತಗೊಂತ ಜಂತು ಆರಾಮಾಗಿರ್ತದೆ, ಆರೋಗ್ಯವಾಗಿರ್ತದೆ, ಅದಕ್ಕೆ ಯಾವ ರೋಗಗಳು ಬರೋದಿಲ್ಲ. ಬಟ್ ಒಂದು ಮಾನವನಿಗೆ ಮಾತ್ರ ಅನೇಕ ರೋಗಗಳು ಬರುತ್ತೆ. ಯಾಕಂದ್ರೆ ಅವನು ಭವಿಷ್ಯತ್ತಲ್ಲಿ ಪ್ರಯಾಣ ಮಾಡ್ತಾನೆ, ಭೂತಕಾಲದಲ್ಲಿ ಪ್ರಯಾಣ ಮಾಡ್ತಾನೆ, ಒತ್ತಡ ಹೆಚ್ಚು ಮಾಡ್ಕೊತಾನೆ. ಯಾಕಂದ್ರೆ ಅವನಿಗೆ ಮೂರನೇ ಶರೀರ ಇದೆ, ಆ ಮನಸ್ಸಿಂದ ಕದಲಿಕಲ್ ಜಾಸ್ತಿ ಇರುತ್ತೆ ಅವನಿಗೆ. ಅದಕ್ಕೆ ಅಷ್ಟು ರೋಗಗಳು ಅವನಿಗೆ ಬರೋದು. ಅವನಿಗೆ ನಾಲೆ ಅಂತ ಒಂದಿದೆ, ನಾಲೆ ಅಂತದ್ದು ಒಂದಿದೆ ಅವರಿಗೆ. ಅದೇ ಯಾವ ಜೀವಿಗೆ ಜಂತುಗೆ ಯಾವುದು ನಾಲೆ ಅಂತ ಯಾವುದಿಲ್ಲ, ಪ್ರಸ್ತುತ ಅಷ್ಟೇ. ಅದಕ್ಕೆ ಪ್ರಸ್ತುತ ತಿನ್ನಬೇಕು, ಸ್ವಲ್ಪ ಓಡಾಡಬೇಕು, ನಿದ್ದೆ ಮಾಡಬೇಕು, ಬಹುಶಃ ಇನ್ನು ಸ್ವಲ್ಪ ಏನಾದಂದ್ರೆ ಈ ಸಂತಾನೋತ್ಪತ್ತಿ ಮಾಡಬೇಕು, ಇಷ್ಟೇ ಇರೋದು ಯಾವುದಕ್ಕೆ? ಜಂತುಗೆ. ಯಾಕಂದ್ರೆ ಅದು ಎರಡನೇ ಶರೀರವರೆಗೆ ಪರಿಮಿತ. ಅರ್ಥ ಆಯ್ತಲ್ಲ? ಸೊ ಈ ರೀತಿಯಲ್ಲಿ ಈ ಮನಸ್ಸಿನ ಕದಲಿಕ ಅನ್ನೋದು ಸ್ನೇಹಿತರೆ ಎಲ್ಲಿಂದ ಉತ್ಪನ್ನ ಆಗತ್ತಂದ್ರೆ ಮೂರನೇ ಶರೀರದಿಂದ ಉತ್ಪನ್ನ ಆಗೋದು. ಅದೇ ಸೂಕ್ಷ್ಮ ಶರೀರ ಅಂತ ನಾವು ಹೇಳ್ತೀವಿ. ಅದಕ್ಕೆ ಭವಿಷ್ಯದ ಬಗ್ಗೆ ಇನ್ನೂ ಹೇಳ್ಬೇಕಂದ್ರೆ ಮರಣ ಮರಣ ಆದ್ಮೇಲೆ ಏನಾಗುತ್ತೆ ಅದನ್ನು ಯೋಚನೆ ಮಾಡ್ತಾನೆ ಮಾನವನು. ಏನ್ ಮಾಡ್ತಾನೆ? ಮರಣ ಆದ್ಮೇಲೆ ಏನಾಗುತ್ತೆ, ಮರಣ ಒಂದಕ್ಕೆ ಮುಂಚೆ ನಾನು ಎಲ್ಲಿದ್ದೀನಿ, ಸೊ ಇವೆಲ್ಲಾನು ಚಿಂತೆ ಮಾಡ್ತಾನೆ ಇರ್ತಾನೆ. ಅದು ಅಂದ್ರೆ ಹುಟ್ಟಕ್ಕೆ ಮುಂಚೆ ಎಲ್ಲಿದ್ದೀನಿ ನಾನು, ಇಷ್ಟೆಲ್ಲ ಆಲೋಚನೆಗಳು ಒಂದು ಮನುಷ್ಯನಿಗೆ ಬರ್ತದೆ, ಅಂದ್ರೆ ಒಂದು ಮಾನವನಿಗೆ ಬರ್ತದೆ. ಜಂತುಗೆ ಬರುತ್ತಾ ಅದೇನಾ? ಜಂತು ಬರೋ ಸಾಧ್ಯ ಇದೆಯಾ? ಜಂತುಗೆ ಬರಲ್ಲ. ಯಾಕಂದ್ರೆ ಜಂತುಗೆ ಇರೋದೇ ಎರಡು ಶರೀರಗಳು, ಆ ಎರಡು ಶರೀರಗಳು ಮಾತ್ರ ಆಕ್ಟಿವ್ ಇರುತ್ತೆ, ಮೂರನೇ ಶರೀರ ಆಕ್ಟಿವ್ ಇಲ್ಲ. ಆ ಮೂರನೇ ಶರೀರ ಅನ್ನೋದೇ ಮನೋಮಯ ಕೋಶ. ಅದರ ಕದಲಿಕೆಗಳೇ ಅದೇ ಸೂಕ್ಷ್ಮ ಶರೀರ ಅಂತ ನಾವೇನು ಹೇಳ್ತೀವಲ್ಲ, ಆ ಕದಲಿಕೆಗಳಿಂದ ಇಷ್ಟೆಲ್ಲ ಯೋಚನೆಗಳು ಬರುತ್ತೆ, ಇಷ್ಟೆಲ್ಲ ಯೋಚನೆ ಮಾಡ್ತಾನೆ ಮನಸ್ಸು. ಒಂದು ಮಾನವನು ಅಷ್ಟೆಲ್ಲ ಯೋಚನೆಗಳು ಮಾಡ್ತಾ ಇರ್ತಾನೆ, ಭವಿಷ್ಯದ ಬಗ್ಗೆ ಮಾತಾಡ್ತಾನೆ. ಮರಣ ಆದ್ಮೇಲೆ ಏನಾಗತ್ತೆ, ಮರಣ ಆದ್ರೆ ನಾನು ಎಲ್ಲಿಗೆ ಹೋಗ್ತೀನಿ, ಸೊ ಇದೆಲ್ಲ ಯೋಚನೆ ಮಾಡ್ತಾನೆ. ಹುಟ್ಟಕ್ಕೆ ಮುಂದೆ ಎಲ್ಲಿದ್ದೀನಿ, ಎಲ್ಲಿಂದ ಬಂದಿದ್ದೀನಿ, ಇವೆಲ್ಲ ಯೋಚನೆಗಳು ಒಂದು ಮಾನವನು ಮಾಡೋಕ್ಕೆ ಸಾಧ್ಯವಾಗತ್ತೆ. ಈ ರೀತಿಯಲ್ಲಿ ಸ್ನೇಹಿತರೆ
ಈ ಮೂರು ಶರೀರಗಳ ಆ, ಬಗ್ಗೆ ನಾವು ಇಷ್ಟು ಮಾಹಿತಿ ತಿಳ್ಕೊಂಡಿದ್ವಿ. ಇನ್ನೂ ಮುಂದೆ 4ನೇ ಶರೀರ, 5ನೇ ಶರೀರ ಇವೆಲ್ಲನೂ ನಾವು ಅರ್ಥ ಮಾಡಿಕೊಂಡು, ಓಕೆ, ಅವೆಲ್ಲನೂ ಸಕ್ರಿಯಗೊಳಿಸ್ಕೊಂಡ್ರೆ ಮಾತ್ರವೇ ನಾವು ಈ ಕುಂಡಲಿ ಶಕ್ತಿ ಜಾಗರಣ ಆಗೋದು ಅವಕಾಶ ಇರುತ್ತೆ. ಅದಕ್ಕೋಸ್ಕರ ಮುಂದಿನ ಕ್ಲಾಸಲ್ಲಿ ನಾವು ನೆಕ್ಸ್ಟ್ ಭಾಗದಲ್ಲಿ ಇನ್ನು 4ನೇ ಶರೀರ ಅಂತ ನೋಡ್ತಾ ಹೋಗೋಣ. ಇಷ್ಟೆಲ್ಲ ನೀವು ಕೇಳಿಸ್ಕೊಂಡಿದ್ದಕ್ಕೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು.